ಎಲ್ರಿಗೂ ನಮಸ್ಕಾರ. ಆತ್ಮೀಯ ಶಿಕ್ಷಕ ಸ್ಪರ್ಧಾರ್ಥಿಗಳೇ, ನಿನ್ನೆಯ ತರಗತಿಯಲ್ಲಿ ಏನು ಆನ್ಲೈನ್ ಸೆಷನ್ನಲ್ಲಿ ಮಾತನಾಡಿದ ಹಾಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಏನಾಗ್ತದ ಟೀಚರ್ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲ ಯೂಟ್ಯೂಬರ್ಸ್ ಅದನ್ನೇ ಹೇಳ್ತಾ ಇರ್ತಾರೆ. ಸೊ ಇನ್ನೇನು ಕೆಲವೇ ದಿನ ಅದೇನಾಗ್ಬಿಟ್ಟಿದೆ, ಆ ಪದಕ್ಕೆ ಏನಾಗ್ತಾ ಇದೆ, ಒಂದು ಅರ್ಥ ಇಲ್ಲ ಅದಂತ ಆಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ. ಆದಷ್ಟು ಬೇಗನೆ ನೇಮಕಾತಿ ಪ್ರಾರಂಭ ಆಗಲಿ ಎಂಬ ಆಶಯದೊಂದಿಗೆ ನಾನು ನಿನ್ನೆಯ ತರಗತಿಯಲ್ಲಿ ಮಾತನಾಡಿದ ಹಾಗೆ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್, ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಹಾಗೂ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಹಾಗೂ ಪ್ರೌಢಶಾಲೆಗಳಲ್ಲಿ ಹಿರಿಯ ಶಿಕ್ಷಕರ ನೇಮಕಾತಿ ಯಾವ ರೀತಿಯಾಗಿ ಇರುತ್ತೆ, ಅದರ ಒಂದು ನೇಮಕಾತಿಯ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಆ ಪ್ರಶ್ನೆಗಳಿಗೆ ನಾವು ಯಾವ ರೀತಿಯಾಗಿ ಉತ್ತರವನ್ನು ಕಂಡುಹಿಡಿದುಕೊಳ್ಬೇಕು, ಆ ನೇಮಕಾತಿಯ ಪ್ರೋಸೆಸ್ ಏನಿರುತ್ತೆ, ವಾಟ್ ಈಸ್ ನೆಗೆಟಿವ್ ಆ್ಯಂಡ್ ವಾಟ್ ಈಸ್ ಕಟ್ ಆಫ್ ಆ್ಯಂಡ್ ವಾಟ್ ಈಸ್ ದ ಸಿಸ್ಟಮ್ ಆಫ್ ರೋಸ್ಟರ್ ಅಂದ್ರೆ ಏನು, ಆ ವಿಷಯಗಳ ಬಗ್ಗೆ ನಿನ್ನೆ ನಿರರ್ಗಳವಾಗಿ ಮಾತಾಡಿದ್ದೀನಿ. ಮಾತಾಡಿದ ತದನಂತರದಲ್ಲಿ ಕೊನೆಯ ವಿಡಿಯೋ ಸೆಷನಲ್ಲಿ ಏನು ಹೇಳ್ಕೊಟ್ಟಿದ್ದೆ, ಗಣಕಯಂತ್ರದ ಬಗ್ಗೆ ಇರ್ತಕ್ಕಂಥ ಸಿಲೆಬಸ್ ಅದರ ಬಗ್ಗೆ ಮಾತಾಡಿದ್ದೆ. ಟೋಟಲು 11 ಯೂನಿಟ್ಗಳು ಇರ್ತಾವಂತಂದೇಳಿ ನಾನು ಹೇಳಿದ್ದೆ. ಆ 11 ಯೂನಿಟ್ಗಳಲ್ಲಿ 1ನೇ ಯೂನಿಟ್ ನಾನೇನಂತ ಹೇಳಿದ್ದೆ ಅಂದರೆ 1ನೇ ಅಧ್ಯಾಯ ಇಂಟ್ರಡಕ್ಷನ್ ಆಫ್ ಕಂಪ್ಯೂಟರ್, ಗಣಕಯಂತ್ರದ ಪರಿಚಯ ಎಂಬ ಒಂದು ನಿಮಗೆ ಮೊದಲ ಅಧ್ಯಾಯ ಆಗಿರ್ತದೆ. ಅದು ಸಿಲೆಬಸ್ಸನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಗೆ ಏನಾಗಿರ್ತೀನಿ, ಆ ಒಂದು ವಿಷಯಾಂಶವನ್ನು ನಾನೇನು ಮಾಡಿರ್ತೀನಿ, ಅದರ PDF ಅನ್ನು ನಿಮಗೆ ಕಳಿಸಲಿಕ್ಕೆ ನಾನು ಪ್ರಯತ್ನ ಪಟ್ಟಿರ್ತೀನಿ. ಈಗ ಏನು ವಿಷಯ ಅಂತ ಬಂದಂಥ ಸಂದರ್ಭದಲ್ಲಿ ಗಣಕಯಂತ್ರದ ಪರಿಚಯ ಆದರೆ ಯಾವ ರೀತಿಯಾಗಿ ಅಂತ ಬಂತು ಅಂತಂದೇಳಿ ನೋಡಬೇಕಾದಂಥ ಸಂದರ್ಭದಲ್ಲಿ ಈ ಸಿಂಪಲ್ಲಾಗಿ ಪ್ರಶ್ನೆ ಬರ್ತಾ ಇತ್ತು. ಇಂದಿನ 2020 ಇಂದಿನ ನೇಮಕಾತಿಗಿಂತ ಸಿಂಪಲ್ ಪ್ರಶ್ನೆಯನ್ನು ಕೇಳ್ತಾ ಇದ್ರು, ಗಣಕಯಂತ್ರದ ಪಿತಾಮಹ ಯಾರೆಂದು ಕರೆಯುತ್ತೇವೆ ಅಂತಂದೇಳಿ. ಸೊ ಈ ಪ್ರಶ್ನೆಗೆ ಎಲ್ಲರಿಗೂ ಆನ್ಸರ್ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಗಣಕಯಂತ್ರದ ಪಿತಾಮಹ ಅಂತಂದೇಳಿ ನಾವು ಯಾರನ್ನು ಕರಿತೀವಿ ಅಂದರೆ ಚಾರ್ಲ್ಸ್ ಬ್ಯಾಬೇಜ್ ಎಂಬ ವ್ಯಕ್ತಿಯನ್ನು ನಾವೇನಂತ ಗಣಕಯಂತ್ರದ ಪಿತಾಮಹ ಅಂತಂದೇಳಿ ನಾವು ಕರಿತಾ ಇದ್ವಿ. ಹಾಗಾದರೆ 1833ರಲ್ಲಿ ಗಣಕಯಂತ್ರವನ್ನು ಏನು ಮಾಡ್ತಾರೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಾಂಶಗಳನ್ನು ಕಂಡುಹಿಡಿತಾರೆ ಚಾರ್ಲ್ಸ್ ಬ್ಯಾಬೇಜ್. ಹಾಗಾದರೆ ಗಣಕಯಂತ್ರದ ಪಿತಾಮಹ ಅಂತಂದೇಳಿ ಕೇಳ್ತಕ್ಕಂಥ ಪ್ರಶ್ನೆ ಏನಾಗಿದೆ, ಪ್ರಸ್ತುತ ದಿನಮಾನದಲ್ಲಿ ನಾರ್ಮಲ್ ಆಗಿದೆ. ಹಾಗಾದರೆ ಏನು ಪ್ರಶ್ನೆ ಬರ್ತಾ ಇದೆ, ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಏನಂತಂದರೆ ಹೂ ಈಸ್ ದ ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್, ಆಧುನಿಕ ಗಣಕಯಂತ್ರದ ಪಿತಾಮಹ ಅಂತಂದೇಳಿ ನಾವು ಯಾರನ್ನು ಕರಿತಾ ಇದ್ದೀವಿ ಅಂತಂದೇಳಿ ಇತ್ತೀಚಿನ ದಿನಮಾನದಲ್ಲಿ ಏನಾಗ್ತಾ ಇದೆ, ಪ್ರಶ್ನೆಗಳು ಆಗ್ತಾ ಇದೆ. ನಾವು ಯಾರನ್ನು ಆಧುನಿಕ ಗಣಕಯಂತ್ರದ ಪಿತಾಮಹ ಅಂತಂದೇಳಿ ಕೇಳಿದತ್ನಾಗ ಏನಾಗಬೇಕು, ಅವಾಗಲೂ ಸಹ ನಾವೇನಾಗಬೇಕು, ಚಾರ್ಲ್ಸ್ ಬ್ಯಾಬೇಜನ್ನು ಹಾಕಬೇಕು. ಈ ಎರಡೂ ಪ್ರಶ್ನೆಗಳು ಏನಾಗ್ತಾ ಇದ್ದಾವೆ, ಈಜಿ ವೇಯಲ್ಲಿ ಬರ್ತಾ ಇದ್ದಾವೆ, ಸರಳದಲ್ಲಿ ಬರ್ತಾ ಇದ್ದಾವೆ. ಈ ಎರಡೂ ಪ್ರಶ್ನೆಗಳಿಗೆ ಆನ್ಸರ್ ಏನು ಮಾಡ್ತಾರೆ, ಎಲ್ಲ ಸ್ಪರ್ಧಾರ್ಥಿಗಳು ಏನು ಮಾಡ್ತಾರೆ, ಆನ್ಸರನ್ನು ಹಾಕ್ತಾರೆ. ಆದ್ದರಿಂದ ಪ್ರಸ್ತುತ ದಿನಮಾನದಲ್ಲಿ ಆ ಎರಡೂ ಪ್ರಶ್ನೆ ಬರಂಗಿಲ್ಲ ಅಂತಲ್ಲ, ಬಂದರೂ ಏನು ನಿಮ್ಮ ಅದೃಷ್ಟ ಆಗಿರ್ತದೆ. ಗಣಕಯಂತ್ರದ ಪಿತಾಮಹ ಅಂತ ಯಾರಂತ ಕರಿತೀವಿ ಅಂತಂದ ಸಂದರ್ಭದಲ್ಲಿ ಚಾರ್ಲ್ಸ್ ಬ್ಯಾಬೇಜನ್ನು ಹಾಕಬೇಕು. ಆಧುನಿಕ ಗಣಕಯಂತ್ರದ ಪಿತಾಮಹ ಅಂತಂದೇಳಿ ಕೇಳಿದಂಥ ಸಂದರ್ಭದಲ್ಲಿ ಏನಾಗಬೇಕು, ಚಾರ್ಲ್ಸ್ ಬ್ಯಾಬೇಜನ್ನು ಹಾಕಬೇಕು. ಈ ಎರಡೂ ಪ್ರಶ್ನೆಗಳನ್ನು ಬಿಟ್ಟಿದ್ದಾರ. ಪ್ರಸ್ತುತ ದಿನಮಾನದಲ್ಲಿ ನೀವೇನಾದ್ರೂ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ವಿಚಾರಿಸಿದಾಗ ಅಥವಾ ವಿಶ್ಲೇಷಣೆ ಮಾಡಿದಾಗ ನಿಮಗೆ ತಿಳಿತದ, ಹೂ ಈಸ್ ದ ಫಾದರ್ ಆಫ್ ಡಿಫರೆನ್ಷಿಯಲ್ ಆ್ಯಂಡ್ ಅನಾಲಿಟಿಕಲ್ ಸರ್ಚ್ ಇಂಜಿನ್ ಅಂತಂದೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹೂ ಈಸ್ ದ ಫಾದರ್ ಆಫ್ ಡಿಫರೆನ್ಷಿಯಲ್ ಆ್ಯಂಡ್ ಅನಾಲಿಟಿಕಲ್ ಸರ್ಚ್ ಇಂಜಿನ್ ಅಂತ ಕೇಳ್ತಾರೆ. ಅಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಮೊದಲನೇ ಆಯ್ಕೆ ಏನಂತ ಕೊಟ್ಟಿರ್ತಾನೆ, ಜಾನ್ ವ್ಯಾನ್ ನ್ಯೂಮನ್. 2ನೇ ಆಯ್ಕೆ ಚಾರ್ಲ್ಸ್ ಬ್ಯಾಬೇಜ್. 3ನೇ ಆಯ್ಕೆ ಲೇಡಿ ಬೈರನ್. 4ನೇ ಆಯ್ಕೆ ಈ ಮೇಲಿನ ಯಾರು ಅಲ್ಲ ಅಂತಂದೇಳಿ ಏನಾಗಿರ್ತದ ಪ್ರಶ್ನೆ ಆಗಿರ್ತದೆ. ಅಲ್ಲಿ ಕನ್ಫ್ಯೂಷನ್ ಆಗ್ತದೆ, ಸ್ಟಾರ್ಟ್ ಆಗ್ತದೆ. ನಿಮ್ಮ ಮೈಂಡಲ್ಲಿ ಇರಬೇಕು, 1833ರಲ್ಲಿ ಚಾರ್ಲ್ಸ್ ಬ್ಯಾಬೇಜ್ ಗಣಕಯಂತ್ರವನ್ನು ಕಂಡು ಹಿಡಿಯಲಿಲ್ಲ, ಗಣಕಯಂತ್ರವನ್ನು ಶೋಧನೆ ಮಾಡಲಿಲ್ಲ. ಆದರೆ ಗಣಕಯಂತ್ರವು ಯಾವ ರೀತಿಯಾಗಿ ಕಾರ್ಯವನ್ನು ಮಾಡ್ತಾ ಇದೆ, ಅದರ ಕಾರ್ಯಯೋಜನೆಗಳೇನು, ಅದು ಕಾರ್ಯನಿರ್ವಹಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಬಳಸ್ತಕ್ಕಂಥ
ತತ್ವಗಳೇನು ಎಂಬ ವಿಷಯದ ಕುರಿತು ಏನು ಮಾಡ್ತಾರೆ, ಡಿಫ್ರೆನ್ಷಿಯಲ್ ಆ್ಯಂಡ್ ಅನಾಲಿಟಿಕಲ್ ಸರ್ಚ್ ಇಂಜಿನನ್ನು ಏನು ಮಾಡ್ತಾರೆ, ಚಾರ್ಲ್ಸ್ ಬ್ಯಾಬೇಜ್ ಎಂಬ ವ್ಯಕ್ತಿ ಏನು ಮಾಡ್ತಾರೆ, ಕಂಡುಹಿಡಿತಾರೆ. ಆ ಒಂದು ಸರ್ಚ್ ಇಂಜಿನ್ ಸಂಶೋಧನಾ ಯಂತ್ರಕ್ಕೆ ಒಂದು ಫ್ರೇಮನ್ನು ಅಳವಡಿಕೆ ಮಾಡ್ತಾರೆ. ಆ ಫ್ರೇಮಿನ ಒಂದು ಮೂಲ ರೂಪವನ್ನು ನಾವೇನಂತ ಕರಿತಾ ಇದ್ದೀವಿ, ಗಣಕಯಂತ್ರ ಎಂದೇಳಿ ಕರಿತಾ ಇದ್ದೀವಿ. ಹಾಗಾದರೆ 3 ಪ್ರಶ್ನೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಾಗ್ತಾ ಇದ್ದಾವೆ. ಹೂ ಈಸ್ ದ ಫಾದರ್ ಆಫ್ ಕಂಪ್ಯೂಟರ್ ಅಂತಂದು ಕೇಳಿದರೆ ಗಣಕಯಂತ್ರದ ಪಿತಾಮಹ ಯಾರೆಂದು ಕೇಳಿದಂಥ ಸಂದರ್ಭದಲ್ಲಿ ಚಾರ್ಲ್ಸ್ ಬ್ಯಾಬೇಜನ್ನು ಹಾಕಬೇಕು. ಹೂ ಈಸ್ ದ ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್, ಆಧುನಿಕ ಗಣಕಯಂತ್ರದ ಪಿತಾಮಹ ಯಾರಂತ ಕೇಳ್ತಾರೆ, ಅದಕ್ಕೆ ನೀವು ಸೇಮ್ ಆನ್ಸರನ್ನು ಹಾಕಬೇಕು. ಅವೆರಡೂ ಪ್ರಶ್ನೆಗಳೊಂದಿಗೆ ಚಾರ್ಲ್ಸ್ ಬ್ಯಾಬೇಜ್ ಎಂಬ ವ್ಯಕ್ತಿ ಮೇಲೆ ಇನ್ನೊಂದು ಪ್ರಶ್ನೆ ರೈಸ್ ಆಗ್ತದ. ಹೂ ಈಸ್ ದ ಫಾದರ್ ಆಫ್ ಡಿಫ್ರೆನ್ಷಿಯಲ್ ಆ್ಯಂಡ್ ಅನಾಲಿಟಿಕಲ್ ಸರ್ಚ್ ಎಂಜಿನ್ ಅಂತಂದೇಳಿ ಪ್ರಶ್ನೆ ಕೇಳ್ತಾರೆ. ಅಲ್ಲಿಯೂ ಸಹ ನೀವೇನು ಹಾಕಬೇಕು, ಚಾರ್ಲ್ಸ್ ಬ್ಯಾಬೇಜನ್ನು ಹಾಕಬೇಕು. 1833ರಲ್ಲಿ ಏನು ಮಾಡ್ತಾರೆ, ಆ ಸರ್ಚ್ ಇಂಜಿನನ್ನು ಏನು ಮಾಡ್ತಾರೆ, ಚಾರ್ಲ್ಸ್ ಬ್ಯಾಬೇಜ್ ಎಂಬ ವ್ಯಕ್ತಿ ಕಂಡುಹಿಡಿತಾರೆ. ಹಾಗಾದರೆ ಇಲ್ಲಿ ಪ್ರಶ್ನೆ ಬರ್ತದ, ವಾಟ್ ಈಸ್ ಕಂಪ್ಯೂಟರ್, ಗಣಕಯಂತ್ರ ಎಂದರೆ ಏನಂತಂದೇಳಿ ಇಲ್ಲಿ ಪ್ರಶ್ನೆ ರೈಸ್ ಆಗ್ತದ. ಸಿಂಪಲ್ ಆಗಿ ಏನು ಸ್ಪರ್ಧಾರ್ಥಿಗಳಿಗೆ ನಾನೇನು ಆಫ್ಲೈನ್ ಕ್ಲಾಸ್ ಮಾಡೋದನ್ನೇ ಕೇಳ್ತಾ ಇರ್ತೀನಿ. ವಾಟ್ ಈಸ್ ಕಂಪ್ಯೂಟರ್ ಅಂತಂದೇಳಿ ಕೇಳಿದ್ನಾಗ ಏನು ಬೆರಳೆಣಿಕೆಯಷ್ಟು ಸ್ಪರ್ಧಾರ್ಥಿಗಳು ಮಾತ್ರ ಏನು ಮಾಡ್ತಾರೆ, ಕೈಯನ್ನು ಏನು ಮೇಲೆ ಮಾಡ್ತಕ್ಕಂಥ ಸಂದರ್ಭಗಳನ್ನು ನಾನು ನೋಡಿದ್ದೀನಿ. ಯಾಕಂದರೆ ಅದರ ಮೂಲ ಅಂಶಗಳೇನೇ ಗೊತ್ತಿಲ್ಲ. ವಾಟ್ ಈಸ್ ಕಂಪ್ಯೂಟರ್, ಏನು ಗಣಕಯಂತ್ರ ಅಂದ್ರೆ ಏನಂತನೂ ಗೊತ್ತಿಲ್ಲ. ಏನು ಬೆರಳೆಣಿಕೆಯಷ್ಟು ಸ್ಪರ್ಧಾರ್ಥಿಗಳು ಹೇಳ್ತಾ ಇದ್ದಾರೆ, ಸರ್ ಗಣಕಯಂತ್ರ ಅಂತಂದ್ರೆ ಬಳಕೆದಾರರು ನೀಡಿರುವ ಸೂಚನೆಗಳಿಗೆ ಅನುಗುಣವಾಗಿ ಅಥವಾ ಬಳಕೆದಾರರು ನೀಡಿರುವ ಸೂಚನೆಗಳನ್ನು ಬಳಸಿಕೊಂಡು ದತ್ತಾಂಶವನ್ನು ಏನು ಸಂಸ್ಕರಿಸಿ ಪುನಃ ಬಳಕೆದಾರರಿಗೆ ನೀಡ್ತಕ್ಕಂಥ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ಗೆ ನಾವೇನಂತ ಕರಿತೀವಿ, ಗಣಕಯಂತ್ರ ಅಂತೇಳಿ ಕರಿತೀವಿ ಅಂತಂದೇಳಿ ಹೇಳ್ತಾ ಇದ್ದಾರೆ. ಎಸ್, ಅವರ ಆನ್ಸರ್ಸ್ ಏನಾಗಿರ್ತದ, ರೈಟ್ ಆಗಿರ್ತದ. ಕಂಪ್ಯೂಟರ್ ಇಟ್ ಈಸ್ ಆ್ಯನ್ ಎಲೆಕ್ಟ್ರಾನಿಕ್ ಡಿವೈಸ್. ಕಂಪ್ಯೂಟರ್ ಇಟ್ ಈಸ್ ಆ್ಯನ್ ಎಲೆಕ್ಟ್ರಾನಿಕ್ ಡಿವೈಸ್. ಇದೊಂದು ಆಧುನಿಕ ಯಂತ್ರ ಅಂತಂದೇಳಿ ಕರಿತಾ ಇದ್ದೀವಿ ನಾವು. ಏನು ಎಲೆಕ್ಟ್ರಾನಿಕ್ ವಿದ್ಯುನ್ಮಾನ ಯಂತ್ರ ಅಂತಂದೇಳಿ ಕರಿತಾ ಇದ್ದೀವಿ. ಕನ್ನಡದಲ್ಲಿ ಇದು ಒಂದು ವಿದ್ಯುನ್ಮಾನ ಯಂತ್ರ. ಸೊ ಒಂದು 3ರಿಂದ 4 ಟೈಮ್ ಇದೇ ಪ್ರಶ್ನೆ ಆಗಿದೆ. ಕಂಪ್ಯೂಟರ್ ಇಟ್ ಈಸ್ ಆ್ಯನ್ ಎ ಡ್ಯಾಸ್ ಅಂತ ಕೊಟ್ಟಿರ್ತಾರೆ, ಮುಂದೆ ಪ್ರಶ್ನೆ ಮಾರ್ಕ್ ಹಾಕಿರ್ತಾರೆ. ಆಯ್ಕೆ ಎ ಕೊಟ್ಟಿರ್ತಾರೆ ಎಲೆಕ್ಟ್ರಾನಿಕ್ ಡಿವೈಸ್, ಎಲೆಕ್ಟ್ರಿಕ್ ಡಿವೈಸ್. ಆಯ್ಕೆ ಬಿ ಎಲೆಕ್ಟ್ರಿಕ್ ಡಿವೈಸ್. ಆಯ್ಕೆ ಸಿ ಎ ಮತ್ತು ಬಿ ಎರಡೂ ಸರಿ. ಆಯ್ಕೆ ಡಿ ಎ ಮತ್ತು ಬಿ ಎರಡೂ ತಪ್ಪಾಗಿದ್ದಾವೆ. ನಾನು ನಿನ್ನೆಯ ತರಗತಿಯಲ್ಲಿ ಮಾತಾಡ್ತಾ ಇದ್ದೆ, ಒಂದು ಪದದ ಅಥವಾ ಒಂದು ಪದವನ್ನು ಐಡೆಂಟಿಫೈ ಮಾಡಿ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಜಾಯಮಾನ ಏನಾಗಿದೆ, ತೆಗೆದಿದ್ದಾರೆ ಅಂತಂದೇಳಿ ನಾನು ಹೇಳ್ತಾ ಇದ್ದೆ. ಇಲ್ಲಿ ಸ್ಟೇಟ್ಮೆಂಟ್ ರೂಪದಲ್ಲಿ ಪ್ರಶ್ನೆಗಳನ್ನು ಏನು ಮಾಡ್ತಾ ಇದ್ದಾನೆ, ರೈಸ್ ಮಾಡ್ತಾ ಇದ್ದಾನೆ. ಕಂಪ್ಯೂಟರ್ ಇಟ್ ಈಸ್ ಆ್ಯನ್ ಎಲೆಕ್ಟ್ರಾನಿಕ್ ಐ ಕ್ಯಾನ್ ರಿಪೀಟ್ ಅಗೇನ್ ಆ್ಯಂಡ್ ಅಗೇನ್. ಕಂಪ್ಯೂಟರ್ ಇಟ್ ಈಸ್ ಆ್ಯನ್ ಎಲೆಕ್ಟ್ರಾನಿಕ್ ಡಿವೈಸ್. ಇದೊಂದು ವಿದ್ಯುನ್ಮಾನ ಯಂತ್ರ. ನಾನು ಪದೇ ಹೇಳ್ತಾ ಇದ್ದೀನಿ, ಪ್ರಶ್ನೆ ಮಸ್ಟ್ ಆ್ಯಂಡ್ ಶುಡ್ ರೈಸ್ ಆಗ್ತದ. ಗಣಕಯಂತ್ರ ಎಂಬುದು ವಿದ್ಯುನ್ಮಾನ ಯಂತ್ರ ಆಗಿದೆ. ಈಗ ನಾನು ಇನ್ನೊಮ್ಮೆ ಅದನ್ನ ವಾಕ್ಯ ಹೇಳ್ತಾ ಇದ್ದೀನಿ. ಗಣಕಯಂತ್ರ ಎಂದರೆ ಗಣಕಯಂತ್ರದ ಬಳಕೆದಾರರು ನೀಡಿರುವ ಸೂಚನೆಗಳನ್ನು ತೆಗೆದುಕೊಂಡು ಸೂಚನೆಗಳಿಗೆ ಅನುಗುಣವಾಗಿ ದತ್ತಾಂಶವನ್ನು ಸಂಸ್ಕರಿಸಿ ಬಳಕೆದಾರರ ಪ್ರಶ್ನೆಗೆ ಅನುಗುಣವಾಗಿ ಬಳಕೆದಾರರ ಸೂಚನೆಗಳಿಗೆ ಅನುಗುಣವಾಗಿ ಮಾಹಿತಿಯನ್ನು, ದತ್ತಾಂಶವನ್ನು, ಡಾಟಾವನ್ನು ನೀಡ್ತಕ್ಕಂಥ ಒಂದು ವಿದ್ಯುನ್ಮಾನ ಯಂತ್ರಕ್ಕೆ ನಾವೇನಂತ ಕರಿತಾ ಇದ್ದೀವಿ, ಗಣಕಯಂತ್ರ ಅಂತೇಳಿ ಕರಿತೀವಿ. ಹಾಗಾದರೆ ಇಷ್ಟೆಲ್ಲ ಗಣಕಯಂತ್ರದ ಬಗ್ಗೆ ನೋಡ್ಕೊಂಡಿದ್ವಿ, ಅದರ ಮೂಲ ಅಂಶಗಳ ಬಗ್ಗೆ ಏನು ಮಾಡ್ಕೊಂಡಿದ್ವಿ, ತಿಳ್ಕೊಂಡಿದ್ವಿ. 3 ಪ್ರಶ್ನೆಗಳನ್ನು ನಾನು ಇಲ್ಲಿ ಕೇಳ್ತಾರೆ ಅಂತ ಹೇಳಿದ್ರೆ ಅವೇ 3 ಪ್ರಶ್ನೆಗಳನ್ನು ಕೇಳಬೇಕು. ಇಲ್ಲಾಂದರೆ ಅದ್ರ ಮೇಲೆ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಪ್ರಾಬಬಿಲಿಟಿ ಕಡಿಮೆ. ಇದಾದ ನಂತರದಲ್ಲಿ ಗಣಕಯಂತ್ರ ಆದ ನಂತರದಲ್ಲಿ ಇದರ ಐತಿಹಾಸಿಕ ಹಿನ್ನೆಲೆ ಏನಾಗಿತ್ತು, ಇದರ ಒಂದು ಪೂರ್ವ ಹಿನ್ನೆಲೆ ಏನಾಗಿತ್ತು, ಗಣಕಯಂತ್ರ ಮೂಲ ಕಂಡುಹಿಡ್ಲಿಕ್ಕೆ ಏನು ಐತಿಹಾಸಿಕ ಹಿನ್ನೆಲೆ ಏನಾಗಿತ್ತು ಅಂತ ನೋಡಬೇಕಾದ ಸಂದರ್ಭದಲ್ಲಿ ಗಣಕಯಂತ್ರದ ಮೂಲ ಪರಿಕಲ್ಪನೆ ಏನು ಬೆಳವಣಿಗೆ ಆಗಿದ್ದ ಚೀನಾ ದೇಶದಲ್ಲಿ. ಅವರು ಚೀನಾ ದೇಶದಲ್ಲಿ ಅವಕಾಶ ಎಂಬ ಒಂದು ಏನು ಮಾಡ್ತಾರೆ, ಅವರು ಆ ಒಂದು ಯಂತ್ರವನ್ನು ಅವ್ರು ಏನು ಮಾಡ್ತಾರೆ, ಕಂಡುಹಿಡಿತಾರೆ. ಅವಕಾಶ ಅಂದರೆ ನಾವು ಏನು ಪ್ರಾಥಮಿಕ ಶಾಲೆಯಲ್ಲಿ ಓದಬೇಕಾದಂಥ ಸಂದರ್ಭದಲ್ಲಿ ಏನು ಒಂದು ಸರಳಿನಲ್ಲಿ, ಒಂದು ಸ್ಲೇಟಿನಲ್ಲಿ ಸರಳುಗಳನ್ನು ಒಂದು ಬದಿಯಿಂದ ಮತ್ತೊಂದು ಬದಿಗೆ ಎಡದಿಂದ ಬಲಕ್ಕೆ
ಬಲದಿಂದ ಎಡಕ್ಕೆ ಏನು ಸರಿಸ್ತಾ ಇದ್ವಿ, ಆ ಸರಳಿನ ಕಲ್ಪನೆ ಏನಾಗಿತ್ತು, ಏನು ಲೆಕ್ಕಾಚಾರವನ್ನು ಮಾಡ್ತಕ್ಕಂಥ ಕಲ್ಪನೆ ಆಗಿತ್ತು. ಅದು ಒಂದು ಮೂಲ ಪರಿಕಲ್ಪನೆ ಅಂತಂದೇಳಿ ಆಗ್ತದೆ. ಇದಾದ ನಂತರದಲ್ಲಿ ತುಂಬ ಸಾರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪದೇ ಪದೇ ಪ್ರಶ್ನೆಯನ್ನು ಕೇಳಿದರೆ ನೇಪಿಯರ್ ಬೋನ್ಗಳಂತಂದೇಳಿ ಬರ್ತಾ ಇದ್ದಾವೆ. ನೇಪಿಯರ್ ಬೋನ್ಗಳ ಪ್ರಮುಖವಾದ ಕಾರ್ಯ ಏನಂತಂದರೆ ಏನು ತಾರ್ಕಿಕವಾಗಿ ಮತ್ತು ಗಣಿತೀಯವಾಗಿ ಏನು ಮಾಡಬೇಕು, ಲೆಕ್ಕಾಚಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಯಾವ ಮಾಡ್ತೇವೆ, ನೇಪಿಯರ್ ಬೋನ್ಗಳು ಮಾಡ್ತಾ ಇದ್ದಾವೆ. ತುಂಬ ಸಾರಿ ಪ್ರಶ್ನೆ ಕೇಳಿದರೆ ಹೂ ಈಸ್ ದ ಫಾದರ್ ಆಫ್ ನೇಪಿಯರ್ ಬೋನ್ಸ್ ಅಂತಂದೇಳಿ ಪ್ರಶ್ನೆ ಕೇಳಿದರೆ, ಹೂ ಈಸ್ ದ ಫಾದರ್ ಆಫ್ ನೇಪಿಯರ್ ಬೋನ್ಸ್ ಅಂತ ಪ್ರಶ್ನೆ ಕೇಳಿದರೆ ನಾವು ಜಾನ್ ನೇಪಿಯರ್ ಎಂಬ ವ್ಯಕ್ತಿಯನ್ನು ನಾವೇನಂತ ಕರಿತಾ ಇದ್ವಿ, ನೇಪಿಯರ್ ಬೋನಿನ ಪಿತಾಮಹ, ನೇಪಿಯರ್ ಬೋನನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಅಂತಂದೇಳಿ ನಾವು ಕರಿತಾ ಇದ್ವಿ. ಇದಾದ ನಂತರದಲ್ಲಿ ಪಾಸ್ಕಲ್ ಅಂತಂದೇಳಿ ಒಂದು ಸಾಧನವನ್ನು ಕಂಡುಹಿಡ್ತಾರೆ. ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಈ ಗಣಕಯಂತ್ರದ ಇತಿಹಾಸವನ್ನು ನೋಡಿಕೊಳ್ಬೇಕಾದಂಥ ಸಂದರ್ಭದಲ್ಲಿ ಎಲ್ಲ ಸಾಧನಗಳ ಕಾರ್ಯ ಏನಾಗಿರ್ತದ, ಲೆಕ್ಕಾಚಾರವನ್ನು ಮಾಡ್ತಕ್ಕಂಥ ಏನು ಕಾರ್ಯ ಆಗಿರ್ತದೆ. ಒಂದು ವಿಷಯವನ್ನು ಮತ್ತೊಂದು ವಿಷಯದೊಂದಿಗೆ ಅನುಕರಣೆ ಮಾಡಿ ಲೆಕ್ಕಾಚಾರವನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಈ ಎಲ್ಲ ಸಾಧನಗಳು ಏನು ಮಾಡ್ತಾ ಇರ್ತವೆ. ಈಗ ಬ್ಲೇಸ್ ಪಾಸ್ಕಲ್ ಎಂಬ ವ್ಯಕ್ತಿ ಏನು ಮಾಡ್ತಾರೆ, ಪಾಸ್ಕಲ್ ಎಂಬ ಒಂದು ಸಾಧನವನ್ನು ಕಂಡುಹಿಡಿತಾರೆ. ಈ ಐತಿಹಾಸಿಕ ಹಿನ್ನೆಲೆ ದೃಷ್ಟಿಯಿಂದ ಈ 3 ಪಾಯಿಂಟ್ಗಳು ಏನಾಗ್ತವೆ ಸಾಕಂತ ಅನಿಸ್ತಾ ಇದೆ. ಒಂದು, ಅವಕಾಶ ಎಂಬ ಯಂತ್ರವನ್ನು ಯಾರು ಕಂಡುಹಿಡಿದ್ರು, ಚೀನಿಯರು ಕಂಡುಹಿಡಿದ್ರು. ಅದಾದ ನಂತರದಲ್ಲಿ ನೇಪಿಯರ್ ಬೋನನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಜಾನ್ ನೇಪಿಯರ್ ಅಂತಂದೇಳಿ ಕರಿತಾ ಇದ್ದೀವಿ. ಅದಾದ ನಂತರದಲ್ಲಿ ಪಾಸ್ಕಲ್ ಎಂಬ ಒಂದು ಯಂತ್ರವನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಬ್ಲೇಸ್ ಪಾಸ್ಕಲ್ ಅಂತಂದೇಳಿ ಕರಿತಾ ಇದ್ದೀವಿ. ಸರಿ ಸರ, ಗಣಕಯಂತ್ರನ ಕಂಡುಹಿಡಿದ್ರು. ಗಣಕಯಂತ್ರದ ಪಿತಾಮಹ ನಾವು ಚಾರ್ಲ್ಸ್ ಬ್ಯಾಬೇಜ್ ಅಂತಂದೇಳಿ ಕರೆದಿದ್ದೀವಿ. ಅವರನ್ನು ಆಧುನಿಕ ಗಣಕಯಂತ್ರದ ಪಿತಾಮಹ ಅಂತ ಅಂದ್ರೂ ಅವರನ್ನೇ ಹಾಕಬೇಕು. ಹೂ ಈಸ್ ದ ಫಾದರ್ ಆಫ್ ಡಿಫರೆನ್ಷಿಯಲ್ ಆ್ಯಂಡ್ ಅನಾಲಿಟಿಕಲ್ ಸರ್ಚ್ ಎಂಜಿನ್ ಅಂತಂದ್ರೂ ಅವ್ರನ್ನೇ ಹಾಕಬೇಕು. ಇದರ ಐತಿಹಾಸಿಕ ಹಿನ್ನೆಲೆಯನ್ನು ನೋಡಿಕೊಂಡು ಪ್ರಸ್ತುತ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಸ್ತುತ ನಡೀತಕ್ಕಂಥ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಜಾಯಮಾನವನ್ನು ಚೇಂಜ್ ಮಾಡಿದ್ದಾರೆ. ಹೂ ಈಸ್ ದ ಫಾದರ್ ಆಫ್ ಡಿಜಿಟಲ್ ಕಂಪ್ಯೂಟರ್ ಅಂತಂದೇಳಿ ಒನ್ ಟೈಮ್ ಪ್ರಶ್ನೆ ಆಗಿತ್ತು. ಹೂ ಈಸ್ ದ ಫಾದರ್ ಆಫ್ ಡಿಜಿಟಲ್ ಕಂಪ್ಯೂಟರ್ ಅಂತಂದೇಳಿ ನೀವು ಪ್ರಶ್ನೆಯಲ್ಲಿ ಬಂದಿರತಕ್ಕಂಥ ಒಂದು ಸಣ್ಣ ಶಬ್ದ ಏನಾಗ್ತದ, ನಿಮಗೆ ಆನ್ಸರನ್ನು ಚೂಸ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಇಂಪಾರ್ಟೆಂಟ್ ಆಗ್ತದ. ಆ ಪ್ರಶ್ನೆ ಏನಂತ ಕೇಳಿದ್ರಂದರೆ, ಹೂ ಈಸ್ ದ ಫಾದರ್ ಆಫ್ ಡಿಜಿಟಲ್ ಕಂಪ್ಯೂಟರ್ ಅಂತ ಕೇಳಿದ್ರು. ಒಂದನೇ ಆಯ್ಕೆ ಏನಂತ ಇಟ್ಟಿದ್ರು, ಚಾರ್ಲ್ಸ್ ಬ್ಯಾಬೇಜ್ ಅಂತ ಇಟ್ಟಿದ್ರು. 100ಕ್ಕೆ 90% ಸ್ಪರ್ಧಾರ್ಥಿಗಳು ಏನು ಮಾಡಿಬಿಟ್ಟಿದ್ರು, ಚಾರ್ಲ್ಸ್ ಬ್ಯಾಬೇಜನ್ನು ಚೂಸನ್ನು ಮಾಡಿದರು. ಪ್ರಶ್ನೆ ನೋಡ್ಕೋಬೇಕಾ, ನಾರ್ಮಲ್ ಗಣಕಯಂತ್ರದ ಪಿತಾಮಹ ಅಂತಂದು ಕೇಳಿದ್ರು ಚಾರ್ಲ್ಸ್ ಬ್ಯಾಬೇಜ್ ಹಾಕಬೇಕು. ಆಧುನಿಕ ಗಣಕಯಂತ್ರದ ಪಿತಾಮಹ ಅಂತಂದು ಕೇಳಿದ್ರು ಚಾರ್ಲ್ಸ್ ಬ್ಯಾಬೇಜ್ ಹಾಕಬೇಕು. ಹೂ ಈಸ್ ದ ಫಾದರ್ ಆಫ್ ಡಿಫರೆನ್ಷಿಯಲ್ ಆ್ಯಂಡ್ ಅನಾಲಿಟಿಕಲ್ ಸರ್ಚ್ ಎಂಜಿನ್ ಕೇಳಿದ್ರು ಚಾರ್ಲ್ಸ್ ಬ್ಯಾಬೇಜನ್ನು ಹಾಕಬೇಕು. ಆದರೆ ಐ ಕ್ಯಾನ್ ರಿಪೀಟ್ ಅಗೇನ್ ಆ್ಯಂಡ್ ಅಗೇನ್, ಹೂ ಈಸ್ ದ ಫಾದರ್ ಆಫ್ ಡಿಜಿಟಲ್ ಕಂಪ್ಯೂಟರ್, ಡಿಜಿಟಲ್ ಗಣಕಯಂತ್ರದ ಪಿತಾಮಹ, ಅಂಕಿ ಸಂಖ್ಯೆ ಗಣಕಯಂತ್ರದ ಪಿತಾಮಹ ಯಾರಂತ ಏನಾದರೂ ಪ್ರಶ್ನೆ ಕೇಳಿದರೆ ಜಾನ್ ವ್ಯಾನ್ ನ್ಯೂಮನ್ ಅಂತಂದೇಳಿ ನೀವೇನನ್ನು ಹಾಕಬೇಕು, ಆನ್ಸರನ್ನು ಹಾಕಬೇಕು. ಸರಿ ಸರ, ಈ ಗಣಕಯಂತ್ರನ ಕಂಡುಹಿಡಿದ್ರು. ಅದು ಐತಿಹಾಸಿಕ ಹಿನ್ನೆಲೆಯನ್ನು ನೋಡ್ಕೊಂಡ್ವಿ. ಅದರಲ್ಲಿ ಅಂಕಿ ಸಂಖ್ಯೆ ಗಣಕಯಂತ್ರದ ಪಿತಾಮಹನು ಬೇರೆ, ಆಧುನಿಕ ಗಣಕಯಂತ್ರದ ಪಿತಾಮಹನು ಬೇರೆ, ನಾರ್ಮಲ್ ಗಣಕಯಂತ್ರದ ಪಿತಾಮಹ ಇವೆಲ್ಲ ಒಂದಂತ ತಿಳ್ಕೊಂಡು. ಸರಿ, ಡಿಫರೆನ್ಷಿಯಲ್ ಆ್ಯಂಡ್ ಅನಾಲಿಟಿಕಲ್ ಸರ್ಚ್ ಇಂಜಿನನ್ನು ಕಂಡುಹಿಡಿದಿದ್ದಾರೆ. ಅದಕ್ಕೆ ಒಂದು ಮೂಲ ರಚನೆಯನ್ನು ಕೊಟ್ಟಿದ್ದಾರೆ. ಆ ರಚನೆ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಬೇಕು, ಮೂಲ ತತ್ವಗಳೇನು, ಪ್ರಿನ್ಸಿಪಲ್ಸ್ ಏನಂತಂದೇಳಿ ಹಲವಾರು ತಂತ್ರಜ್ಞರಲ್ಲಿ ಏನಾಗ್ತದ ಪ್ರಶ್ನೆ ಬರ್ತದ. ಅಂಥ ಸಂದರ್ಭದಲ್ಲಿ ಗಣಕಯಂತ್ರಕ್ಕೆ ಮೂಲ ಕಾರ್ಯಕ್ರಮದ ಮೂಲಾಂಶಗಳನ್ನು ಬರೆದಿರತಕ್ಕಂಥ ಮೊದಲ ಮಹಿಳೆ ಲೇಡಿ ಲವಲಸ ಆದ ಬೈರನ್. 4ರಿಂದ 5 ಬಾರಿ ಪ್ರಶ್ನೆ ಕೇಳಿದರೆ ನಾನು ಪದೇ ಹೇಳ್ತಾ ಇದ್ದೀನಿ ಅಂದರೆ, ಲೇಡಿ ಲವಲಸ ಆದ ಬೈರನ್ ಈಸ್ ಎ ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮ್ ರೈಟರ್. ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಲೇಡಿ ಲವಲಸ ಆದ ಬೈರನ್ ಎಂಬ ಮಹಿಳೆಯನ್ನು ಗಣಕಯಂತ್ರಕ್ಕೆ ಪ್ರಾರಂಭದಲ್ಲಿ ಮೂಲಾಂಶಗಳನ್ನು, ಇದೇ ಶಬ್ದನ ಕೇಳಿದ್ದಾನೆ, ಮೂಲಾಂಶಗಳನ್ನು ಇಂಗ್ಲೀಷಲ್ಲಿ ಏನಂತ ಕೇಳಿದಂದರೆ ಕೀ ಎಲಿಮೆಂಟ್ಸ್. ಕೀ ಎಲಿಮೆಂಟ್ಸ್ ಗಣಕಯಂತ್ರಕ್ಕೆ ಕಾರ್ಯಕ್ರಮದ ಮೂಲಾಂಶಗಳನ್ನು ಬರೆದು ಕೊಟ್ಟಿರ್ತಕ್ಕಂಥ ಮೊದಲ ಮಹಿಳೆ ಲೇಡಿ ಲವಲಸ ಆದ ಬೈರನ್. ಇಲ್ಲಿಗೆ ನಿಮಗೆ ಒಂದೇನಾಗ್ತದೆ ಕಾನ್ಸೆಪ್ಟ್ ಬರ್ತದ. ಗಣಕಯಂತ್ರ ಕಂಡುಹಿಡಿದ ವ್ಯಕ್ತಿಯೂ ಬೇರೆ, ಹೌದಾ, ಚಾರ್ಲ್ಸ್ ಬ್ಯಾಬೇಜ್.
ಹೌದಾ. ಆಧುನಿಕ ಗಣಕಯಂತ್ರ ಪಿತಾಮಹ ಅಂತಂದೇಳಿ ಅವರನ್ನು ಕರಿತೀವಿ. ಅದಾದ ನಂತರದಲ್ಲಿ ಡಿಜಿಟಲ್ ಗಣಕಯಂತ್ರದ ಪಿತಾಮಹ ಯಾರಂತಂದೇಳಿ ಕೇಳಿದಂಥ ಸಂದರ್ಭದಲ್ಲಿ ಏನು ಆನ್ಸರನ್ನು ಹಾಕಬೇಕು, ಜಾನ್ ವ್ಯಾನ್ ನ್ಯೂಮನ್ ಅಂತಂದೇಳಿ ನಾವು ಹಾಕಬೇಕು. ಅದಾದ ನಂತರದಲ್ಲಿ ಕಾರ್ಯಕ್ರಮದ ಮೂಲಾಂಶಗಳನ್ನು ಬರೆದಿರ್ತಕ್ಕಂಥ ಮೊದಲ ಮಹಿಳೆ, ತುಂಬ ಸಾರಿ ಪ್ರಶ್ನೆ ಕೇಳಿದಾನ. ಗಣಕಯಂತ್ರದ ಪಿತಾಮಹ ಯಾರು, ಆ ಥರ ಪ್ರಶ್ನೆಗಳು ಪ್ರಸ್ತುತ ದಿನಮಾನದಲ್ಲಿ ಏನು ಮಾಡ್ತಾ ಇದ್ದಾನ, ಏನು ಕೇಳ್ತಕ್ಕಂಥ ಜಾಯಮಾನವನ್ನು ಕಡಿಮೆ ಮಾಡಿದಾನ. ಹೂ ಈಸ್ ದ ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮ್ ರೈಟರ್, ಅಥವಾ ಕೀ ಎಲಿಮೆಂಟ್ಸನ್ನು ಬರೆದಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರಂತಾದರೂ ಕೇಳ್ಬೋದು, ಅಥವಾ ಮೊದಲ ಮಹಿಳೆ ಯಾರಂತಾದರೂ ಕೇಳ್ಬೋದು. ಅಲ್ಲಿ ನೀವು ಲೇಡಿ ಬೈರನ್ ಅಂತಾದ್ರೂ ಆಯ್ಕೆ ಇರ್ತದೆ, ಅಥವಾ ಲೇಡಿ ಲವಲಸ ಆದ ಬೈರನ್ ಅಂತಂದೇಳಿ ಇರ್ತದೆ. ಇಷ್ಟೆಲ್ಲ ಗಣಕಯಂತ್ರಗಳನ್ನು ನೋಡ್ಕೊಂಡ್ವಿ, ಅದರ ಏನು ಐತಿಹಾಸಿಕ ಹಿನ್ನೆಲೆಯನ್ನು ನೋಡ್ಕೊಂಡ್ವಿ, ಯಾವ ರೀತಿಯಾಗಿ ಅದು ರಚನೆ ಆಯಿತು, ಅದರ ಕಾರ್ಯ ಏನಂತಂದೇಳಿ ನೋಡ್ಕೊಂಡ್ವಿ. ಇಷ್ಟೆಲ್ಲ ನೋಡಿಕೊಂಡಾದಂಥ ಸಂದರ್ಭದಲ್ಲಿ, ಹೌದಾ, ಇಷ್ಟೆಲ್ಲ ವಿಷಯಾಂಶಗಳನ್ನು ನೋಡಿಕೊಂಡಾದಂಥ ಸಂದರ್ಭದಲ್ಲಿ ಗಣಕಯಂತ್ರವು ಕಾರ್ಯನಿರ್ವಹಿಸಲು ವಿವಿಧ ರೂಪದ ಏನು ಸಾಧನಾಂಗಗಳು ಬರ್ತಾವ. ಅದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಅದರ ಪೂರ್ವಕ್ಕಿಂತ ಹಿಂದೆ ಈ ಪ್ರಸ್ತುತ ಸಮಯದಲ್ಲಿ ಡಿಸ್ಕಸ್ ಮಾಡಬೇಕಾದಂಥ ವಿಷಯ ಏನಂತ ಅಂದರೆ, ಟೋಟಲು ಗಣಕಯಂತ್ರದ ತಲೆಮಾರುಗಳು ಟೋಟಲ್ 5 ಬರ್ತಾವ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಗಣಕಯಂತ್ರದ ತಲೆಮಾರುಗಳು 5. ಪದೇ ಹೇಳ್ತಾ ಇದ್ದೀನಿ, 5 ಗಣಕಯಂತ್ರದ ತಲೆಮಾರುಗಳು. ಆ 5 ಗಣಕಯಂತ್ರಗಳ ತಲೆಮಾರಿನಲ್ಲಿ ಒಂದು ಪ್ರಶ್ನೆ ಕಡ್ಡಾಯವಾಗಿ ಬರ್ತದ. ಏನೇನೋ ಓದೋದಕ್ಕಿಂತ ನಮಗೇನು ಬೇಕು ಅದನ್ನು ನಾವೇನು ಮಾಡ್ಕೋಬೇಕಾಗ್ತದ, ಪ್ರಸ್ತುತ ದಿನಮಾನದಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾದಂಥ ವಿಷಯ. ಅದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಗಣಕಯಂತ್ರದ ತಲೆಮಾರಿನಲ್ಲಿ ಅಥವಾ ಜನರೇಷನ್ಸ್ ಆಫ್ ಕಂಪ್ಯೂಟರ್, ಅದರಲ್ಲಿ ಟೋಟಲ್ 5 ತಲೆಮಾರುಗಳು ಬರ್ತಾವೆ ಅಂತಂದೇಳಿ ನಾನು ಹೇಳ್ತಾ ಇದ್ದೀನಿ. ತಲೆಮಾರು 1, 1ನೇ ಪೀಳಿಗೆ, 2ನೇ ಪೀಳಿಗೆ, 3ನೇ ಪೀಳಿಗೆ, 4ನೇ ಪೀಳಿಗೆ, 5ನೇ ಪೀಳಿಗೆ. 1ನೇ ಪೀಳಿಗೆ, 2ನೇ ಪೀಳಿಗೆ, 3ನೇ ಪೀಳಿಗೆ, 4ನೇ ಪೀಳಿಗೆ, 5ನೇ ಪೀಳಿಗೆ. ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಫೋರ್ತ್ ಜನರೇಷನ್, ಫಿಫ್ತ್ ಜನರೇಷನ್. ನೀವೊಂದು ಅಬ್ಸರ್ವ್ ಮಾಡಿರಿ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವೇನಾದ್ರೂ ಅಬ್ಸರ್ವ್ ಮಾಡಿತ್ತಂದ್ರೆ, ಈ 2020ರ ಹಿಂದೆ ನಡೆದಿರ್ತಕ್ಕಂಥ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನು ಮಾಡ್ತಾಯಿದ್ರು, 1ನೇ ಗಣಕಯಂತ್ರದ ಅವಧಿ ಎಷ್ಟಂತ ಕೇಳ್ತಾಯಿದ್ರು. ಅಪ್ರಾಕ್ಸಿಮೇಟ್ಲಿ ಇಷ್ಟೇ ಅಂತಿಲ್ಲ, ಇಲ್ಲಿಂದ ಇಲ್ಲಿಯವರೆಗೆ, ಈ ಅವಧಿಯಿಂದ ಈ ಅವಧಿವರೆಗೆ. ಅದಾದ ನಂತರದಲ್ಲಿ ತುಂಬ ಸಾರಿ ಪ್ರಶ್ನೆಯನ್ನು ಕೇಳಿದರೆ, ಗಣಕಯಂತ್ರದ 2ನೇ ತಲೆಮಾರಿನ ಅವಧಿ ತುಂಬ ಸಾರಿ ಪ್ರಶ್ನೆ ಕೇಳಿದರು. ಈಗ 1ನೇ ತಲೆಮಾರಿನ ಅವಧಿಯನ್ನು ನೋಡಬೇಕಾದ ಸಂದರ್ಭದಲ್ಲಿ 1946ರಿಂದ 1955, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 1946ರಿಂದ 1955, 1956ರಿಂದ 1965, 1966ರಿಂದ 1975, 1976ರಿಂದ 1965ರಿಂದ 76ರವರೆಗೆ ಏನಾಗ್ತದೆ, 4 ಅವಧಿಗಳು ಬರ್ತಾವ. ಕೊನೆಯ 5ನೇ ಅವಧಿ ಇಂದಿನವರೆಗೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 1ನೇ ಗಣಕಯಂತ್ರದ ಅವಧಿ 1946ರಿಂದ 1955, 2ನೇ ಗಣಕಯಂತ್ರದ ಅವಧಿ 1956ರಿಂದ 65, 3ನೇ ಗಣಕಯಂತ್ರದ ಅವಧಿ 1966ರಿಂದ 1975, 4ನೇ ಗಣಕಯಂತ್ರದ ಅವಧಿ 1976ರಿಂದ ಪ್ರಸ್ತುತವರೆಗೆ, ಹಾಗೂ 5ನೇ ಗಣಕಯಂತ್ರದ ಅವಧಿ ಇಂದಿನ ಏನು ನಾವು ಪ್ರಸ್ತುತ ಇವತ್ತಿನವರೆಗೆ ಏನು ಗಣಕಯಂತ್ರವನ್ನು ನಾವು ಬಳಸ್ತಾ ಇದ್ದೀವಿ, ಅದನ್ನು 5ನೇ ಗಣಕಯಂತ್ರದ ಅವಧಿ ಅಂತಂದೇಳಿ ಕರಿತೇವೆ. ಇಲ್ಲಿ ಪ್ರಶ್ನೆಯನ್ನು ಕೇಳೋದು ಏನು ಮಾಡಿದಾರ, ಕಡಿಮೆ ಮಾಡಿದಾರ. ಇಲ್ಲಿ ಅವಧಿ ಎಷ್ಟು ಅಂತಂದೇಳಿ ಕೇಳ್ತಕ್ಕಂಥ ಪ್ರೊಬಬಿಲಿಟಿ ಏನು ಮಾಡಿದಾರ, ಕಡಿಮೆ ಮಾಡಿದ್ದಾರೆ. ಕೇಳತಕ್ಕಂಥ ಪ್ರೊಬಬಿಲಿಟಿ ಕಡಿಮೆ ಮಾಡಿದಾರಂದ್ರೆ ಕೇಳಬಾರ್ದಂತ ಏನು ರೂಲ್ಸ್ ಇಲ್ಲ, ಅದೊಂದು ನೀವು ಮನನದಲ್ಲಿ ಇಟ್ಕೊಳ್ಬೇಕು. ಕೇಳಲೇಬಾರ್ದು ಅಂತಂದೇಳಿ ಏನು ರೂಲ್ಸ್ ಇಲ್ಲ. ಕೇಳ್ತಕ್ಕಂಥ ಒಂದು ಏನು ಪ್ರೊಬಬಿಲಿಟಿ ಏನಾಗಿದೆ, ಕಡಿಮೆ ಆಗಿದೆ. ಸರ್, ಹಾಗಾದರೆ ಎಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಎಲ್ಲಿ ಪ್ರಶ್ನೆಗಳು ರೈಸ್ ಆಗ್ತಾವೆ ಅಂತ ಕೇಳ್ತಾ ಇದ್ದಾರೆ. 1ನೇ ಗಣಕಯಂತ್ರದ ಅವಧಿಯಲ್ಲಿ ಏನನ್ನು ಬಳಸಿದರು, 2ನೇ ಗಣಕಯಂತ್ರದ ಅವಧಿಯಲ್ಲಿ ಏನನ್ನು ಬಳಸಿದರು, 3, 4 ಮತ್ತು 5ನೇ ಗಣಕಯಂತ್ರಗಳ ಅವಧಿಯಲ್ಲಿ ಯಾವ ಸಾಧನಗಳನ್ನು, ಯಾವ ತತ್ವಗಳನ್ನು, ಯಾವ ಮೂಲಾಂಶಗಳನ್ನು ಬಳಸಿದರು ಅಂತಂದೇಳಿ ತುಂಬ ಸಾರಿ ಪ್ರಶ್ನೆ ಆಗಿದೆ.
ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಯಾವ ಗಣಕಯಂತ್ರದ ಅವಧಿಯಲ್ಲಿ ಏನನ್ನು ಬಳಸಿದ್ರು ಅಂತಂದೇಳಿ ತುಂಬ ಸಾರಿ ಪ್ರಶ್ನೆ ಆಗಿದೆ. ಹಾಗಾದರೆ ಗಣಕಯಂತ್ರದ 1ನೇ ತಲೆಮಾರಿನಲ್ಲಿ ಅಥವಾ 1ನೇ ಜನ್ರೇಷನ್ನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸಿರ್ತಾರೆ. ವ್ಯಾಕ್ಯೂಮ್ ಟ್ಯೂಬ್ಗಳು, ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಗಣಕಯಂತ್ರದ 1ನೇ ತಲೆಮಾರಿನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸಿರ್ತಾರೆ. 2ನೇ ತಲೆಮಾರಿನಲ್ಲಿ ಟ್ರಾನ್ಸಿಸ್ಟರ್ಗಳನ್ನು ಬಳಸಿರ್ತಾರೆ. 3ನೇ ತಲೆಮಾರಿನಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳನ್ನು ಬಳಸಿರ್ತಾರೆ. 4 ಮತ್ತು 5ನೇ ಗಣಕಯಂತ್ರಗಳ ಅವಧಿಯಲ್ಲಿ ಮೈಕ್ರೋ ಪ್ರೊಸೆಸರ್ಗಳನ್ನು ಬಳಸಿರ್ತಾರೆ. ಕ್ಲಿಯರಾ? 1ನೇ ಗಣಕಯಂತ್ರದ ಅವಧಿಯಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸಿರ್ತಾರೆ. 2ನೇ ಗಣಕಯಂತ್ರದ ಅವಧಿಯಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳನ್ನು ಬಳಸಿರ್ತಾರೆ. 1ನೇ ಗಣಕಯಂತ್ರದ ಅವಧಿಯಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು, 2ನೇ ಗಣಕಯಂತ್ರದ ಅವಧಿಯಲ್ಲಿ ಟ್ರಾನ್ಸಿಸ್ಟರ್ಗಳನ್ನು, 3ನೇ ಗಣಕಯಂತ್ರದ ಅವಧಿಯಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳನ್ನು, 4 ಮತ್ತು 5ನೇ ಗಣಕಯಂತ್ರದ ಅವಧಿಯಲ್ಲಿ ಮೈಕ್ರೋ ಪ್ರೊಸೆಸರ್ಗಳನ್ನು ಬಳಸಿರ್ತಾರೆ. ಆದರೆ 4 ಮತ್ತು 5ನೇ ಗಣಕಯಂತ್ರಗಳಲ್ಲಿ ಮೈಕ್ರೋ ಪ್ರೊಸೆಸರ್ಗಳನ್ನು ಬಳಸಿದ್ರು ಎಂಬುದು ಎಷ್ಟು ನಿಜನೋ, ಅದರಲ್ಲಿ ಮಧ್ಯಮ ಅವಧಿಯ ಮೈಕ್ರೋ ಪ್ರೊಸೆಸರ್ಗಳನ್ನು ಗಣಕಯಂತ್ರದ ಯಾವ ಅವಧಿಯಲ್ಲಿ ಬಳಸಿರ್ತಾರೆ ಮತ್ತು ದೀರ್ಘಾವಧಿಯ ಮೈಕ್ರೋ ಪ್ರೊಸೆಸರ್ಗಳನ್ನು ಗಣಕಯಂತ್ರದ ಯಾವ ಅವಧಿಯಲ್ಲಿ ಬಳಸಿರ್ತಾರೆ ಅಂತೇಳಿ ಪ್ರಶ್ನೆ ಆಗಿತ್ತು. ನೀವೇನಾದ್ರೂ ಮಧ್ಯಮ ಅವಧಿಯ ಮಧ್ಯಮ ಅವಧಿಯ ಮೈಕ್ರೋ ಪ್ರೊಸೆಸರ್ಗಳನ್ನು ಎಲ್ಲಿ ಬಳಸಿದ್ರು ಅಂತೇಳಿ ನೀವೇನಾದ್ರೂ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿರಿ, ಅದು 3ನೇ ಗಣಕಯಂತ್ರದ ಅವಧಿಯಲ್ಲಿ ಅಂತಂದೇಳಿ ತೋರಿಸ್ತಾ ಇದೆ. ಬಟ್ ಒಂದು ಬುಕ್ಕದ ಪ್ರಕಾರ, ಒಂದು ವಿಷಯಾಂಶದ ಪ್ರಕಾರ MSIC ಆ್ಯಂಡ್ LSIC. MSIC ಅಂದ್ರೆ ಮೀಡಿಯಮ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸು. ನೋಟ್ಸ್ ಮಾಡ್ಕೊಳ್ತೀರಂತ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಮೀಡಿಯಮ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸು ಮತ್ತು ಅದರೊಂದಿಗೆ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸು. 4ನೇ ಗಣಕಯಂತ್ರಗಳ ಅವಧಿಯಲ್ಲಿ MSICಯೊಂದಿಗೆ LSICಯನ್ನು ಬಳಸಿರ್ತಾರೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, MSIC ಫುಲ್ ಫಾರ್ಮ್ ತುಂಬ ಸಾರಿ ಪ್ರಶ್ನೆ ಮಾಡಿದ್ದಾರೆ. ವಾಟ್ ಈಸ್ ಫುಲ್ ಫಾರ್ಮ್ ಆಫ್ MSIC? ಮೀಡಿಯಮ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಮೀಡಿಯಮ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ MSIC ಫುಲ್ ಫಾರ್ಮ್ ಕೇಳಿದ್ದ. ಮಧ್ಯಮ ಅವಧಿಯ ಮೈಕ್ರೋ ಪ್ರೊಸೆಸರ್ಗಳೊಂದಿಗೆ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ದೀರ್ಘಾವಧಿಯ ಮೈಕ್ರೋ ಪ್ರೊಸೆಸರನ್ನು ಏನು ಮಾಡಿರ್ತಾರೆ, ಬಳಸಿರ್ತಾರೆ. ಆದರೆ ಗಣಕಯಂತ್ರದ 5ನೇ ತಲೆಮಾರಿನಲ್ಲಿ ಮೈಕ್ರೋ ಪ್ರೊಸೆಸರ್ಗಳನ್ನು ಬಳಸಿರ್ತಾರೆ. ಆದರೆ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ನೊಂದಿಗೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳನ್ನು ಏನು ಮಾಡಿರ್ತಾರೆ, ಬಳಸಿರ್ತಾರೆ. ಒಂದು ಪ್ರಶ್ನೆ ತುಂಬ ಸ್ಪರ್ಧಾರ್ಥಿಗಳಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆ, ಅದನ್ನು ಕ್ಲಿಯರ್ ಮಾಡಿಬಿಡ್ತೀನಿ ನಾನೀಗ. ಮಧ್ಯಮಾವಧಿಯ ಮೈಕ್ರೋ ಪ್ರೊಸೆಸರ್ಗಳನ್ನು ಗಣಕಯಂತ್ರದ ಯಾವ ಅವಧಿಯಲ್ಲಿ ಬಳಸಿರ್ತಾರೆ ಅಂತ ಹೇಳಿ ಪ್ರಶ್ನೆ ಮಾಡಿದಾನ. ಬಟ್ ಆಫೀಷಿಯಲ್ ಕೀ ಆನ್ಸರ್ KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆ ಒಂದು ಪರೀಕ್ಷೆಯಲ್ಲಿ ನಡೆದಿರ್ತಂಥ ಸಂದರ್ಭದಲ್ಲಿ 4ನೇ ಗಣಕಯಂತ್ರದ ಅವಧಿಯಲ್ಲಿ ಮೀಡಿಯಮ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳನ್ನು ಬಳಸಿದಾನಂತಂದು ಪ್ರಶ್ನೆ ಕೊಟ್ಟಿದ್ದಾನೆ, ಆನ್ಸರನ್ನು ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ದೀರ್ಘಾವಧಿಯ ಮೈಕ್ರೋ ಪ್ರೊಸೆಸರ್ಗಳನ್ನು ಗಣಕಯಂತ್ರದ ಯಾವ ತಲೆಮಾರಿನಲ್ಲಿ ಬಳಸಿದ್ರಂತಂದೇಳಿ ಪ್ರಶ್ನೆ ಕೇಳಿದ್ದು ಒಂದು ಟೈಮು. ಅದಕ್ಕೆ ಉತ್ತರವನ್ನು 5ನೇ ಗಣಕಯಂತ್ರದ ಅವಧಿ ಅಂತಂದೇಳಿ ಕೊಟ್ಟಿದ್ದ. ಇದೊಂದು ಮೈಂಡಲ್ಲಿ ಇರಬೇಕು ನೀವು. ಬಟ್ ನೀವೇನಾದರೂ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿತ್ತಂದರೆ ಮಧ್ಯಮ ಅವಧಿಯ ಮೈಕ್ರೋ ಪ್ರೊಸೆಸರ್ಗಳನ್ನು ಗಣಕಯಂತ್ರದ ಯಾವ ತಲೆಮಾರಿನಲ್ಲಿ ಬಳಸಿದ್ರು ಅಂತಂದೇಳಿ ನೀವೇನಾದರೂ ಪ್ರಶ್ನೆ ಹೋಗಿ ನೋಡಿತಂದರೆ ಅಲ್ಲಿ ಉತ್ತರ ಏನಂತಂದೇಳಿ ಬರ್ತದೆ, 3ನೇ ಗಣಕಯಂತ್ರದ ಅವಧಿ ಅಂತಂದೇಳಿ ಬರ್ತದೆ. ಬಟ್ 3ನೇ ಗಣಕಯಂತ್ರದ ಅವಧಿಯಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳನ್ನು ಬಳಸಿರ್ತಾರೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 3ನೇ ಗಣಕಯಂತ್ರದ ಅವಧಿಯಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳನ್ನು ಬಳಸಿರ್ತಾರೆ. 1ನೇ ಗಣಕಯಂತ್ರದ ಅವಧಿಯಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸಿರ್ತಾರೆ. 2ನೇ ಗಣಕಯಂತ್ರದ ಅವಧಿಯಲ್ಲಿ ಟ್ರಾನ್ಸಿಸ್ಟರ್ಗಳನ್ನು ಬಳಸಿರ್ತಾರೆ. 3ನೇ ಗಣಕಯಂತ್ರದ ಅವಧಿಯಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳನ್ನು ಬಳಸಿರ್ತಾರೆ. ನಾವೇನು IC ಚಿಪ್ಗಳಂತಂದೇಳಿ ಕರಿತೀವಲ್ಲ, ಅವುಗಳನ್ನು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳನ್ನು ಬಳಸಿರ್ತಾರೆ. 4 ಮತ್ತು 5ನೇ ಗಣಕಯಂತ್ರಗಳ ಅವಧಿಯಲ್ಲಿ ಮೈಕ್ರೋ ಪ್ರೊಸೆಸರ್ಗಳನ್ನು ಬಳಸಿರ್ತಾರೆ. ಸಿಂಪಲ್ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಮೈಕ್ರೋ ಪ್ರೊಸೆಸರ್ಗಳನ್ನು ಗಣಕಯಂತ್ರದ ಯಾವ ಅವಧಿಯಲ್ಲಿ ಅಥವಾ ಮೈಕ್ರೋ ಪ್ರೊಸೆಸರ್ಗಳನ್ನು ಗಣಕಯಂತ್ರದ ಯಾವ ಜನ್ರೇಷನ್ನಲ್ಲಿ ಬಳಸಿದ್ರು ಅಂತಂದೇಳಿ ಏನಾದರೂ ಪ್ರಶ್ನೆ ಸಿಂಪಲಾಗಿ ಕೇಳಿತ್ತಂದ್ರೆ ಒಂದು 4 ಅಂತಂದೇಳಿ ಕೊಟ್ಟಿರ್ತಾನೆ, ಇಲ್ಲ ಒಂದು 5 ಅಂತ ಕೊಟ್ಟಿರ್ತಾನೆ. 1, 2, 3ರೊಂದಿಗೆ
ಒಂದು 4ನೇ ಗಣಕಯಂತ್ರ ಅವಧಿ ಅಂತಂದ್ರೆ ಕೊಟ್ಟಿರ್ತಾನೆ, ಇಲ್ಲ 5ನೇ ಗಣಕಯಂತ್ರದ ಅವಧಿ ಅಂತಂದು ಕೊಟ್ಟಿರ್ತಾನೆ. ಆದರೆ ಪ್ರಶ್ನೆ ಏನಾದರೂ ಮಾಡಿಫೈ ಆಯ್ತಂದರೆ, ಪ್ರಶ್ನೆ ಏನಾದರೂ ಚೇಂಜ್ ಆಯ್ತಂದರೆ, ಪ್ರಶ್ನೆ ಏನಾದರೂ ಪರಿವರ್ತನೆ ಆಯಿತು ಅಂದರೆ ಪ್ರಶ್ನೆ ನೋಡ್ಕೋಬೇಕು. ಮಧ್ಯಮ ಅವಧಿಯ ಮೈಕ್ರೋ ಪ್ರೊಸೆಸರ್ಗಳಂತ ಏನಾದರೂ ಪ್ರಶ್ನೆ ಇದ್ದರೆ, ಮೀಡಿಯಂ ಸ್ಕೇಲ್ ಇಂಟ್ರಿಗೇಟೆಡ್ ಸರ್ಕ್ಯೂಟ್ಸ್ ಮಧ್ಯಮ ಅವಧಿಯ ಮೈಕ್ರೋ ಪ್ರೊಸೆಸರ್ಗಳಂತ ಏನಾದರೂ ಪ್ರಶ್ನೆ ಕೇಳಿತ್ತಂದರೆ ಖಂಡಿತವಾಗಿ ನೀವು 4ನೇ ಗಣಕಯಂತ್ರದ ಅವಧಿಯನ್ನು ಹಾಕ್ರಿ. ಆದರೆ ಪ್ರಶ್ನೆ ಏನಾದ್ರೂ ಮಧ್ಯಮ ಅವಧಿಯ ಇಂಟ್ರಿಗೇಟೆಡ್ ಸರ್ಕ್ಯೂಟ್ಸ್ಗಳೊಂದಿಗೆ, ಮಧ್ಯಮ ಅವಧಿಯ ಮೈಕ್ರೋ ಪ್ರೊಸೆಸರ್ಗಳೊಂದಿಗೆ ದೀರ್ಘಾವಧಿಯ ಮೈಕ್ರೋ ಪ್ರೊಸೆಸರ್ಗಳನ್ನು ಎಲ್ಲಿ ಬಳಸಿದರು, ಯಾವ ಗಣಕಯಂತ್ರದ ಅವಧಿಯಲ್ಲಿ ಬಳಸಿದ್ರು ಅಂತ ಏನಾದರೂ ಪ್ರಶ್ನೆ ಏನಾದರೂ ಆದರೆ 5ನೇ ಗಣಕಯಂತ್ರದ ಅವಧಿಯಲ್ಲಿ ಬಳಸಿದ್ರು ಅಂತಂದೇಳಿ ಪ್ರಶ್ನೆಯನ್ನು ಆನ್ಸರನ್ನು ಹಾಕಬೇಕಾಗ್ತದೆ. ಸರ ಏನು 5 ತಲೆಮಾರುಗಳಂತಂದು ಹೇಳಿದ್ರಿ, ಗಣಕಯಂತ್ರದ 5 ತಲೆಮಾರುಗಳ ಅವಧಿ ಇನ್ನೊಮ್ಮೆ ಹೇಳಿಬಿಡ್ತಿದ್ದೀನಿ. 1946ರಿಂದ 1955 1ನೇ ಗಣಕಯಂತ್ರದ ಅವಧಿ, 1956ರಿಂದ 1965 2ನೇ ಗಣಕಯಂತ್ರದ ಅವಧಿ, 1966ರಿಂದ 1975 3ನೇ ಗಣಕಯಂತ್ರದ ಅವಧಿ, 1976ರಿಂದ ಪ್ರಸ್ತುತ ದಿನಮಾನದವರೆಗೆ 4ನೇ ಗಣಕಯಂತ್ರದ ಅವಧಿ, ಇಂದಿನ ದಿನ ನಾವೇನು ಪ್ರಸ್ತುತ ಇವತ್ತಿನವರೆಗೆ ಏನು ಬಳಸ್ತಾ ಇದ್ದೀವಿ ಅಲ್ವಾ, ಅದು 5ನೇ ಗಣಕಯಂತ್ರದ ಅವಧಿ. ಇದು ಅವಧಿಗಳು. ಇದಾದ ನಂತರದಲ್ಲಿ ಗಣಕಯಂತ್ರದ ಯಾವ ತಲೆಮಾರಿನಲ್ಲಿ ಏನನ್ನು ಬಳಸಿದ್ರು ಅಂತೇಳಿ ತುಂಬ ಸಾರಿ ಪ್ರಶ್ನೆ ಆಗಿದೆ. ಎಲ್ಲಾದರೂ ನಿಮ್ಗೊಂದು ಮಾರ್ಕ್ಸ್ ಮಿಸ್ ಆಗ್ತಾ ಇದೆ ಅಂತಂದರೆ ನೀವು ಯಾವ ಜನ್ರೇಷನಲ್ಲಿ ಯಾವ ತಲೆಮಾರಿನಲ್ಲಿ ಏನನ್ನು ಬಳಸಿದಾರೆ ಅಂತಂದೇಳಿ ನೀವು ನೋಡ್ಕೊಳ್ಬೇಕಾಗ್ತದ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 1ನೇ ಗಣಕಯಂತ್ರದ ತಲೆಮಾರಿನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸಿರ್ತಾರೆ. 2ನೇ ಗಣಕಯಂತ್ರದ ತಲೆಮಾರಿನಲ್ಲಿ ಟ್ರಾನ್ಸಿಸ್ಟರ್ಗಳನ್ನು ಬಳಸಿರ್ತಾರೆ. 3ನೇ ಗಣಕಯಂತ್ರದ ತಲೆಮಾರಿನಲ್ಲಿ ಇಂಟ್ರಿಗೇಟೆಡ್ ಸರ್ಕ್ಯೂಟ್ಸ್ಗಳನ್ನು ಬಳಸಿರ್ತಾರೆ. 4 ಮತ್ತು 5ನೇ ಗಣಕಯಂತ್ರದ ಅವಧಿಯಲ್ಲಿ ಮೈಕ್ರೋ ಪ್ರೊಸೆಸರ್ಗಳನ್ನು ಬಳಸಿರ್ತಾರೆ. ಆದರೆ ಮಧ್ಯಮ ಅವಧಿಯ ಮೈಕ್ರೋ ಪ್ರೊಸೆಸರ್ಗಳನ್ನು ಮೀಡಿಯಂ ಸ್ಕೇಲ್ ಇಂಟ್ರಿಗೇಟೆಡ್ ಸರ್ಕ್ಯೂಟ್ಸ್ನೊಂದಿಗೆ ಲಾರ್ಜ್ ಸ್ಕೇಲ್ ಇಂಟ್ರಿಗೇಟೆಡ್ ಸರ್ಕ್ಯೂಟ್ಸ್ಗಳನ್ನು ಗಣಕಯಂತ್ರದ 4ನೇ ತಲೆಮಾರಿನಲ್ಲಿ ಬಳಸಿರ್ತಾರೆ. ಏನು ಲಾರ್ಜ್ ಸ್ಕೇಲ್ ಇಂಟ್ರಿಗೇಟೆಡ್ ಸರ್ಕ್ಯೂಟ್ಸ್ನೊಂದಿಗೆ ವೆರಿ ಲಾರ್ಜ್ ಸ್ಕೇಲ್ ಇಂಟ್ರಿಗೇಟೆಡ್ ಸರ್ಕ್ಯೂಟ್ಸ್ಗಳನ್ನು ಗಣಕಯಂತ್ರದ 5ನೇ ತಲೆಮಾರಿನಲ್ಲಿ ಬಳಸಿರ್ತಾರೆ. ಇದು ಒಂದು ಅವಧಿ ಆಯಿತು. ಇನ್ನೊಂದು ಸೆಕ್ಷನ್ ಏನಾಯಿತು, ಯಾವ ಜನ್ರೇಷನಲ್ಲಿ ಅಥವಾ ಯಾವ ತಲೆಮಾರಿನಲ್ಲಿ ಏನೇನು ಬಳಸಿದ್ರು ಅಂತ ನೋಡಿಕೊಂಡು. ಇವು ಎರಡರ ಮೇಲೆ ಪ್ರಶ್ನೆ ಬರ್ತಕ್ಕಂಥ ಏನು ಪ್ರಾಬಬಿಲಿಟಿ ತುಂಬ ಜಾಸ್ತಿ. ಇವೆರಡು ಮಿಸ್ ಆಯ್ತಪ್ಪ ಅಂದರೆ, ಇವೆರಡು ಬಿಟ್ಟರೆ ಅಂತಂದರೆ ಇನ್ನೊಂದು ಬಾಕ್ಸ್ ಬರ್ತದ. ಅದರಲ್ಲಿ ಏನು ಪ್ರಶ್ನೆಗಳು ಆಗ್ತಾ ಇದ್ದಾವೆ ಅಂತಂದರೆ, ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ನಿಮಗೆ. ಗಣಕಯಂತ್ರ ಒಂದು ವಿದ್ಯುನ್ಮಾನ ಯಂತ್ರ, ಈಸ್ ಇಟ್ ರೈಟ್? ಹೌದನ್ರಿ? ಕಂಪ್ಯೂಟರ್ ಇಟ್ ಈಸ್ ಆನ್ ಎಲೆಕ್ಟ್ರಾನಿಕ್ ಡಿವೈಸ್ ಅಂತಂದೇಳಿ ನಾನು ಪ್ರಾರಂಭದಲ್ಲಿ ಹೇಳಿಬಿಟ್ಟಿದ್ದೀನಿ. ಗಣಕಯಂತ್ರ ಒಂದು ವಿದ್ಯುನ್ಮಾನ ಅಂತಂದ ಸಂದರ್ಭದಲ್ಲಿ ಗಣಕಯಂತ್ರವು ಮಾನವನ ಭಾಷೆಯನ್ನು ಅರ್ಥ ಮಾಡ್ಕೊಳ್ತಿದ್ದೇನೆ ನೋಡ್ರಿ. ಏನಾದರೂ ಮಾನವನ ಭಾಷೆಯನ್ನು ಅರ್ಥ ಮಾಡ್ಕೊಳ್ತಿದ್ದೇನೆ ಗಣಕಯಂತ್ರ? ನೋ, ಇದು ಸಾಧ್ಯನೇ ಇಲ್ಲ. ಆಗ ಪ್ರಶ್ನೆ ಬರ್ತದ, ಯಾರಲ್ಲಿ? ಗಣಕಯಂತ್ರದ ತಂತ್ರಜ್ಞಾನರಲ್ಲಿ ಅಥವಾ ತಂತ್ರಜ್ಞರಲ್ಲಿ ಏನಾಗ್ತದ ಪ್ರಶ್ನೆ ಬರ್ತದ. ಹಾಗಾದರೆ ನಾವು ಗಣಕಯಂತ್ರದೊಂದಿಗೆ ಮಾತನಾಡಬೇಕಾದರೆ, ಹಾಗಾದರೆ ನಾವು ಕಂಪ್ಯೂಟರ್ನೊಂದಿಗೆ ವ್ಯವಹಾರವನ್ನು ಮಾಡಬೇಕಾದರೆ, ಹಾಗಾದರೆ ನಾವು ಗಣಕಯಂತ್ರದೊಂದಿಗೆ ದತ್ತಾಂಶವನ್ನು ಸಂಸ್ಕರಿಸಬೇಕಾದರೆ ಗಣಕಯಂತ್ರಕ್ಕೆ ಒಂದು ಭಾಷೆಯನ್ನು ಕಂಡುಹಿಡಬೇಕಂತಂದೇಳಿ ಯೋಚನೆ. ಹೌದಾ? ಗಣಕಯಂತ್ರಕ್ಕೆ ಒಂದು ಭಾಷೆಯನ್ನು ಕಂಡುಹಿಡಬೇಕಂತಂದೇಳಿ ಯೋಚನೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಗಣಕಯಂತ್ರಕ್ಕೆ ಮೂಲ ಪ್ರಾರಂಭದಲ್ಲಿ ಏನು ಮಾಡ್ತಾರೆ, ಮಷಿನ್ ಲೆವೆಲ್ ಲ್ಯಾಂಗ್ವೇಜನ್ನು ಏನು ಮಾಡ್ತಾರೆ, ಕಂಡುಹಿಡಿತಾರೆ. ಟೋಟಲು ಗಣಕಯಂತ್ರದಲ್ಲಿ ಪ್ರಸ್ತುತ ದಿನಮಾನದವರೆಗೆ 3 ಭಾಷೆಗಳು ಏನಾಗ್ತಾ ಇದ್ದಾವೆ, ಪ್ರಾಮುಖ್ಯತೆಯನ್ನು ಪಡಿತಾ ಇರ್ತವೆ. ಇಲ್ಲಿ ಟೋಟಲ್ 3 ಲ್ಯಾಂಗ್ವೇಜ್ಗಳು ಬರ್ತಾವ. ಒಂದು MLL ಫುಲ್ ಫಾರ್ಮನ್ನು ಅಬ್ರಿವೇಷನ್ ತುಂಬ ಸಾರಿ ಕೇಳಿದ್ದಾನೆ. ನಾನು ಪದೇ ಹೇಳ್ತಾ ಇದ್ದೀನಿ. ಏನು ಮಾತಾಡ್ತಕ್ಕಂಥ ನನ್ನ ಬಾಯಿಯಿಂದ ಬರ್ತಕ್ಕಂಥ ಪ್ರತಿಯೊಂದು ಪದಗಳೇನಾಗಿರ್ತಾವ, ತುಂಬ ಇಂಪಾರ್ಟೆಂಟ್ ಆಗಿರ್ತಾವ. ಅದು ಮೈಂಡಲ್ಲಿ ಇರಬೇಕು. ಯಾಕ್ರಿ ಸರ್ ಎಲ್ಲ ಪ್ರಶ್ನೆಗೂ ಬಂದಿದ್ದಾವ ಅಂತಂದರೆ, ಇಂತಿಷ್ಟು ಸಬ್ಜೆಕ್ಟ್ ಇದು, ಲೈಕ್ ಕನ್ನಡ, ಬೇಸಿಕ್ ಕನ್ನಡ ಆಗಿರ್ಬೋದು, ಬೇಸಿಕ್ ಕಂಪ್ಯೂಟರ್ ಆಗಿರ್ಬೋದು, ಬೇಸಿಕ್ ಇಂಗ್ಲೀಷ್ ಆಗಿರ್ಬೋದು. ಲೈಕ್ ಬೇಸಿಕ್ ಕನ್ನಡ, ಲೈಕ್ ಬೇಸಿಕ್ ಇಂಗ್ಲೀಷ್, ಲೈಕ್ ಬೇಸಿಕ್
ಕಂಪ್ಯೂಟರ್. ಯಾಕಂದರೆ ಅಷ್ಟೇ ವಿಷಯಗಳಲ್ಲಿ ಪ್ರಶ್ನೆಗಳನ್ನು ತೀರಿಸ್ತಾ ಇದ್ದಾನೆ, ಅಷ್ಟೇ ವಿಷಯದಲ್ಲಿ ಏನು ಮಾಡ್ತಾ ಇದ್ದಾನೆ, ಪ್ರಶ್ನೆಗಳನ್ನು ತೀರಿಸ್ತಾ ಇದ್ದಾನೆ. ಅಲ್ಲಿ 3 ಭಾಷೆಗಳ ಪ್ರಮುಖವಾಗಿ ಅಭಿವೃದ್ಧಿ ಆಗ್ತಾವ. ಒಂದು MLL ಮಷಿನ್ ಲೆವೆಲ್ ಲ್ಯಾಂಗ್ವೇಜ್, ಎರಡನೆಯದ್ದು ALL ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್, ಮೂರನೆಯದ್ದು HLL ಹೈ ಲೆವೆಲ್ ಲ್ಯಾಂಗ್ವೇಜ್. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಯಾಂತ್ರಿಕ ಮಟ್ಟದ ಭಾಷೆ ಅಂದರೆ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಯಾಂತ್ರಿಕ ಮಟ್ಟದ ಭಾಷೆ ಎಂದರೆ ಮಷಿನ್ ಲೆವೆಲ್ ಲ್ಯಾಂಗ್ವೇಜು. ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜು. ಮೂರನೇದು ಉನ್ನತ ಮಟ್ಟದ ಭಾಷೆ ಅಂದರೆ ಹೈ ಲೆವೆಲ್ ಲ್ಯಾಂಗ್ವೇಜ್. ನಾನು ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಫುಲ್ ಫಾರ್ಮಲ್ಲಿ ಅಬ್ರಿವೇಷನಲ್ಲಿ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಆದರೂ ಕೇಳ್ತಾನ, ಅದು ಬಿಟ್ಟರೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಆದರೂ ಅಂತ ಕೇಳ್ತಾನ, ಅದು ಬಿಟ್ಟರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತಲೇ ಕೇಳ್ತಾ ಇದ್ದಾನೆ. ಸರ ಈ ಲ್ಯಾಂಗ್ವೇಜ್ಗಳನ್ನು ಇಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಪ್ರಶ್ನೆ ಬರಬೇಕು. ನೋಡುಗರಲ್ಲಿ ಏನು ಆನ್ಲೈನ್ ವಿಡಿಯೋ ಕೇಳ್ತಾ ಇದ್ದೀರಲ್ಲ, ನಿಮ್ಮಲ್ಲಿ ಪ್ರಶ್ನೆ ಬರಬೇಕು, ನೀವು ವಿಚಾರಶೀಲರಾಗಬೇಕು. ನಾನು ಇನ್ನೇನು ಇಲ್ಲಿ ಆನ್ಲೈನ್ ಮಾಡ್ತಾ ಇದ್ದೀನಿ, ನೀವೆಲ್ಲೋ ಅದು ಇಲ್ಲಿ ಆನ್ಲೈನ್ ಕಂಟಿನ್ಯೂ ಕ್ಲಾಸ್ ಸರಿ ಆಗ್ತಾಯಿದ್ದೀನಿ, ನೀವೆಲ್ಲೋ ಇತ್ತಂದರೆ ನಾವು ಹೇಳಿದ್ದು ಅದೇನಾಗಂಗಿಲ್ಲ, ನಿಮ್ಮ ಮೈಂಡಲ್ಲಿ ಬರೋಂಗಿಲ್ಲ, ನಿಮಗೂ ಮೈಂಡಲ್ಲಿ ಬರಬೇಕು. ಹೌದಲ್ಲ. ಹಾಗಾದರೆ ಗಣಕಯಂತ್ರದ 1ನೇ ಅವಧಿಯಲ್ಲಿ, ಗಣಕಯಂತ್ರದ 1ನೇ ಪೀಳಿಗೆಯಲ್ಲಿ ಯಾವ ಭಾಷೆಯನ್ನು ಬಳಸಿದ್ರಂತಂದೇಳಿ ನಿಮಗೆ ಪ್ರಶ್ನೆ ಬರಬೇಕಾ? ಮಷಿನ್ ಲೆವೆಲ್ ಲ್ಯಾಂಗ್ವೇಜ್, ಯಂತ್ರ ಮಟ್ಟದ ಭಾಷೆಯನ್ನು ಗಣಕಯಂತ್ರದ 1ನೇ ಅವಧಿಯಲ್ಲಿ ಬಳಸ್ತಾರ. ಅದೇ ರೀತಿಯಾಗಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಗಣಕಯಂತ್ರದ 2ನೇ ತಲೆಮಾರಿನಲ್ಲಿ ಬಳಸಿರ್ತಾರ. 3, 4 ಮತ್ತು 5ನೇ ಗಣಕಯಂತ್ರಗಳ ಅವಧಿಯಲ್ಲಿ 3, 4 ಮತ್ತು 5ನೇ ಗಣಕಯಂತ್ರಗಳ ಅವಧಿಯಲ್ಲಿ ಏನು ಮಾಡ್ತಾರ? ಹೈ ಲೆವೆಲ್ ಲ್ಯಾಂಗ್ವೇಜ್ಗಳನ್ನು ಬಳಸಿರ್ತಾರ, ಉನ್ನತ ಮಟ್ಟದ ಭಾಷೆಯನ್ನು ಬಳಸಿರ್ತಾರ. ಕ್ಲಿಯರ್? ಗಣಕಯಂತ್ರದ 1ನೇ ಅವಧಿಯಲ್ಲಿ ಮಷಿನ್ ಲೆವೆಲ್ ಲ್ಯಾಂಗ್ವೇಜನ್ನು ಬಳಸಿರ್ತಾರ, ಯಂತ್ರ ಮಟ್ಟದ ಭಾಷೆ. ಗಣಕಯಂತ್ರದ 2ನೇ ಅವಧಿಯಲ್ಲಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜನ್ನು ಬಳಸಿರ್ತಾರ. ಗಣಕಯಂತ್ರದ 3, 4 ಮತ್ತು 5ನೇ ಗಣಕಯಂತ್ರಗಳ ಅವಧಿಯಲ್ಲಿ ಏನು ಮಾಡಿರ್ತಾರ? ಉನ್ನತ ಮಟ್ಟದ ಭಾಷೆ ಅಂದರೆ ಹೈ ಲೆವೆಲ್ ಲ್ಯಾಂಗ್ವೇಜ್ಗಳನ್ನು ಬಳಸಿರ್ತಾರೆ. ಹಾಗಾದರೆ ಒಂದು 20 ಟೈಮ್ ಪ್ರಶ್ನೆ ಆಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ನಾವು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗಳಲ್ಲಿ ಬಳಸುತ್ತೇವೆ, ಅಥವಾ ಈ ಕೆಳಗಿನವುಗಳಲ್ಲಿ ಯಾವುದನ್ನು ನಾವು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂತಂದೇಳಿ ಕರಿತೀವಿ ಅಥವಾ ನೋಡ್ತೀವಿ ಅಂತಂದೇಳಿ ತುಂಬ ಸಾರಿ ಪ್ರಶ್ನೆ ಆಗಿದ್ದಾರೆ. ಆಯ್ಕೆ ಎ ಕೊಟ್ಟಿರ್ತಾರೆ 0 ಮತ್ತು 1. ನೆನಪಲ್ಲಿ ಇಟ್ಕೊಳ್ರಿ, ಈ ಕೆಳಗಿನ ಯಾವುದನ್ನು ನಾವು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂತಂದೇಳಿ ಕರಿತೀವಿ ಅಂತ ಪ್ರಶ್ನೆ ಕೇಳಿರ್ತಾರೆ. ಆಯ್ಕೆ 1 0 ಮತ್ತು 1. ಆಯ್ಕೆ ಬಿ 0 ಅಥವಾ 1. ನೋಡ್ರಿ, ಆಯ್ಕೆ ಎಯಲ್ಲಿ 0 ಮತ್ತು 1 ಅಂತ ಹೇಳ್ತಾ ಇದ್ದೀನಿ. ಆಯ್ಕೆ ಬಿ ಯಲ್ಲಿ 0 ಅಥವಾ 1 ಅಂತ ಹೇಳ್ತಾ ಇದ್ದೀನಿ. ಆಯ್ಕೆ ಸಿ 3ನೇ ಆಯ್ಕೆಯಲ್ಲಿ ಹೇಳ್ತಾ ಇದ್ದಾರೆ 1 ಮತ್ತು 2 ಅಥವಾ ಎ ಮತ್ತು ಬಿ 2. ಆಯ್ಕೆ ಡಿ ಏನೂ ಅಲ್ಲ ಬಿನೂ ಅಲ್ಲ ಅಂತ ಪ್ರಶ್ನೆ ಕೇಳ್ತಾರೆ. ಹೌದಾ? ಈಗ ಪ್ರಶ್ನೆ ಸ್ಟಾರ್ಟ್ ಆಗ್ತದೆ, ನಿಮ್ಮಲ್ಲಿ ಡೌಟ್ ಸ್ಟಾರ್ಟ್ ಆಗ್ತದೆ. ಎಲ್ಲ ಒಂದು ಕಡೆ ನೋಡಿರ್ತೀರಿ 0 ಮತ್ತು 1ಅನ್ನು ನಾವೇನಂತ ಕರಿತೀವಿ? ಬೈನರಿ ಭಾಷೆಗಳಂತಂದೇಳಿ ಕರಿತಾ ಇದ್ದೀವಿ. ಇಸ್ ಇಟ್ ರೈಟ್? ದ್ವಿಮಾನ ಸಂಖ್ಯೆಗಳಂತಂದೇಳಿ ತುಂಬ ಸಾರಿ ಪ್ರಶ್ನೆ ಆಗಿದೆ. ನೀವೇನಾದ್ರೂ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಏನಾದ್ರೂ ವಿಶ್ಲೇಷಣೆ ಮಾಡಿದ್ದಂಥ ಸಂದರ್ಭದಲ್ಲಿ 0 ಮತ್ತು 1ಅನ್ನು ನಾವೇನು ಮಾಡ್ತೀವಿ? ಬೈನರಿ ಸಂಖ್ಯೆಗಳು ಅಂತಂದೇಳಿ ಕರಿತೀವಿ, ಅಥವಾ ದ್ವಿಮಾನ ಸಂಖ್ಯೆಗಳು ಅಂತಂದೇಳಿ ಕರಿತಾ ಇದ್ದೀವಿ. ಬೈನರಿ ಡಿಜಿಟ್ ಯಾವ ಕಾರ್ಡ್ 0 and 1, ಇಟ್ ಈಸ್ ಎಕ್ಸಾಂಪಲ್ ಆಫ್ ಬೈನರಿ ಡಿಜಿಟ್ಸ್. ನೋಡ್ಕೊಳ್ಬೇಕಾ? ಒಂದು ದ್ವಿಮಾನ ಸಂಖ್ಯೆ ಎಂದರೆ 0 ಮತ್ತು 1 ಎರಡೂ ಇರಬೇಕು. ಪದೇ ಹೇಳ್ತಾ ಇದ್ದೀನಿ, 0 ಮತ್ತು 1 ಎರಡು ಇರಬೇಕು. ಆದರೆ ಒಂದು ಬಿಟ್ ಎಂದರೆ, ಹೇಳ್ತಾ ಇದ್ದೀನಿ, ಒಂದು ಬಿಟ್ ಎಂದರೆ 0 ಅಥವಾ 1. ನೆನಪಲ್ಲಿ ಇಟ್ಕೊಳ್ಬೇಕು. ದ್ವಿಮಾನ ಸಂಖ್ಯೆ ಎಂದರೆ 0 ಮತ್ತು 1. ಬೈನರಿ ಡಿಜಿಟ್ 1 ಬಿಟ್ ಎಂದರೆ 0 ಅಥವಾ 1 ಎಂದರ್ಥ. ಕ್ಲಿಯರ್ ಆಗಿರಬೇಕು. ಏನು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ 0 ಮತ್ತು 1ಅನ್ನು ಅಂಕಿ ಸಂಖ್ಯೆಗಳನ್ನು ಏನು ಮಾಡ್ತಾರೆ? ಮಷಿನ್ ಲೆವೆಲ್ ಲ್ಯಾಂಗ್ವೇಜನ್ನು ಬಳಸ್ತಾರೆ. ಹಾಗಾದರೆ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಗೊತ್ತಾಯ್ತು, 0 ಮತ್ತು 1ಅನ್ನು ಬಳಸಿಕೊಂಡು ಗಣಕಯಂತ್ರದಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಹೌದಾ?
ಹಾಗಾದರೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಏನು ರೀ ಸರ್ ಅಂತ ಹೇಳಿ ನಿಮ್ಮಲ್ಲಿ ಪ್ರಶ್ನೆ ಬರ್ತದೆ. ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಅಂಕಿ ಸಂಖ್ಯೆಯೊಂದಿಗೆ, ಇಲ್ಲಿ ಅಂಕಿನೂ ಇರ್ತದ ಪ್ಲಸ್ ಅಂಕಿ ಸಂಖ್ಯೆಯೊಂದಿಗೆ ಅಕ್ಷರಗಳನ್ನು ಬಳಸಲಿಕ್ಕೆ ಏನು ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ. ಎಷ್ಟೋ ಗಣಕಯಂತ್ರಗಳು ಏನು ಮಾಡ್ತಾ ಇರ್ತಾವ, ಅಕ್ಷರಗಳನ್ನು ಅರ್ಥ ಮಾಡ್ಕೊಳ್ತಾ ಇರ್ತಾವ ಪ್ಲಸ್ ಅಂಕಿ ಸಂಖ್ಯೆಗಳನ್ನು ಏನು ಮಾಡ್ತಾ ಇರ್ತಾವ, ಅರ್ಥ ಮಾಡ್ಕೊಳ್ತಾ ಇರ್ತಾವ. ಅಂಥ ಸಂದರ್ಭದಲ್ಲಿ ಅಂಕಿ ಸಂಖ್ಯೆಯೊಂದಿಗೆ ಅಕ್ಷರಗಳನ್ನು ಬಳಸಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥ ಭಾಷೆಗೆ ನಾವೇನಂತ ಕರಿತಾ ಇದ್ದೀವಿ, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಂತಂದೇಳಿ ಕರಿತಾ ಇದ್ದೀವಿ. ತುಂಬ ಸಾರಿ ಪ್ರಶ್ನೆ ಆಗಿದೆ. ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ಗೆ ಒಂದು ಪದವನ್ನು ಕೊಡ್ತಾರ, ಒಂದು ಟರ್ಮನ್ನು ಕೊಡ್ತಾರ, ಒಂದು ಟರ್ಮಿನಾಲಜಿಯನ್ನು ಕೊಡ್ತಾರ. ಆ ಪದಕ್ಕೆ ನಾವು ಏನಂತ ಕರಿತೀವಿ ಅಂತಂದೇಳಿ ತುಂಬ ಸಾರಿ ಪ್ರಶ್ನೆ ಕೇಳಿದರೆ ಮಾನೋಮೋನಿಕ್ಸ್ ನೀವು ನೆನ್ಪಿಟ್ಕೊಳ್ಬೇಕು, ಅಥವಾ ಮಾನೋಮೋನಿಕ್ಸ್, MNOMNICS ಇದೇ ಪದನ ಕೊಟ್ಟಿರ್ತಾರೆ, ಮೋನೋಮೋನಿಕ್ಸ್. ತುಂಬ ಸಾರಿ ಪ್ರಶ್ನೆ ಕೇಳಿದಾನೆ. ಗಣಕಯಂತ್ರದ ಎರಡನೇ ತಲೆಮಾರಿನಲ್ಲಿ ಈ ಕೆಳಗಿನ ಪದಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಂಕೇತ ಕೊಡ್ತಾರೆ. ಮಾನೋಮೋನಿಕ್ಸನ್ನು ನಾವೇನಂತ ಕರಿತೀವಿ, ಕೋಡ್ ವರ್ಡ್ ಅಂತಂದೇಳಿ ಕರಿತೀವಿ. ಮಾನೋಮೋನಿಕ್ಸ್ ಅಂಕಿಯೊಂದಿಗೆ ಅಕ್ಷರ ಅಂತಂದೇಳಿ, ಅಂಕಿಯೊಂದಿಗೆ ಏನಾಗ್ತದ, ಅಕ್ಷರಗಳೇನಾಗ್ತದ ಕನೆಕ್ಟ್ ಆಗಿರ್ತದ. ಹಾಗಾದರೆ ಉನ್ನತ ಮಟ್ಟದ ಭಾಷೆಗಳು ಯಾವ ರೀ ಸರ್ ಅಂತಂದೇಳಿ ನಿಮ್ಮಲ್ಲಿ ಪ್ರಶ್ನೆ ಬರ್ತದ. ಏನು ನಾವು ಪ್ರಸ್ತುತ ದಿನಮಾನದಲ್ಲಿ ಬರ್ತಕ್ಕಂಥ A to Z ಆಲ್ಫಾಬೆಟ್ಗಳೇನಿದೆ ನೋಡು, ಅಕ್ಷರಗಳೇನಿದೆ ನೋಡು, A ಇಂದ Z ವರೆಗೆ ಇರ್ತಕ್ಕಂಥ ವಿವಿಧ ರೀತಿಯ ಅಕ್ಷರಗಳನ್ನು ಬಳಸಿಕೊಂಡು ಗಣಕಯಂತ್ರದಲ್ಲಿರ್ತಕ್ಕಂಥ ದತ್ತಾಂಶವನ್ನು ಸಂಸ್ಕರಿಸೋದಕ್ಕೆ ನಾವೇನಂತ ಕರಿತಾ ಇದ್ದೀವಿ, ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತಾ ಇದ್ದೀವಿ. ಈಸ್ ಇಟ್ ಕ್ಲಿಯರ್? ಇದು ಅರ್ಥ ಮಾಡ್ಕೊಳ್ಬೇಕು. ಇದರಲ್ಲೇ ಮಸ್ಟ್ ಅಂಡ್ ಶುಡ್ 3-4 ಪ್ರಶ್ನೆಗಳು ಬರ್ತಾ ಇದ್ದಾವೆ. ಇನ್ನೊಂದು ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿಯಾಗಿ ಬರ್ತಾ ಇದ್ದಾವೆ ಅಂತಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನು ಗಣಕಯಂತ್ರದ ಯಾವ ಅವಧಿಯಲ್ಲಿ ಬಳಸಿದ್ರು ಅಂತಂದೇಳಿ ಕೇಳ್ತಾ ಇದ್ದಾರೆ. ಗಣಕಯಂತ್ರದ 5ನೇ ಅವಧಿಯಲ್ಲಿ ಅಂತ ಹಾಕಬೇಕು. ಐಸಿ ಚಿಪ್ಸ್ಗಳನ್ನು ಸಿಲಿಕಾನ್ ಚಿಪ್ಸ್ಗಳನ್ನು ಯಾವುದರಲ್ಲಿ ಬಳಸಿದ್ರು ಅಂತಂದೇಳಿ ಕೇಳ್ತಾರೆ. 3ನೇ ಗಣಕಯಂತ್ರದ ಅವಧಿ ಅಂತಂದೇಳಿ ಹಾಕಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಕೃತಕ ತಂತ್ರಜ್ಞಾನವನ್ನು ಎಲ್ಲಿ ಬಳಸಿದ್ರು ಅಂತ ಕೇಳ್ತಾರೆ. ಗಣಕಯಂತ್ರದ 5ನೇ ಅವಧಿ ಅಂತಂದೇಳಿ ಹಾಕಬೇಕು. ಕ್ಲೌಡ್ ಸಿಸ್ಟಮನ್ನು ಗಣಕಯಂತ್ರದ ಯಾವ ಅವಧಿಯಲ್ಲಿ ಬಳಸಿದ್ರು ಅಂತಂದೇಳಿ ಕೇಳ್ತಾರೆ. ಅಲ್ಲಿ 4ನೇ ಅವಧಿ ಅಂತಂದೇಳಿ ನೀವೇನು ಮಾಡಬೇಕಾಗ್ತದ, ಹಾಕ್ಬೇಕಾಗ್ತದೆ. ನಾನು ಪದೇ ಹೇಳ್ತಾ ಇದ್ದೀನಿ, ಗಣಕಯಂತ್ರದ ಇಂಟ್ರಡಕ್ಷನ್ ಆಫ್ ಕಂಪ್ಯೂಟ್ರಲ್ಲೇ ಇದು ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಒಂದು ತಿಳ್ಕೊಳ್ಬೇಕು. ಇಂಟ್ರಡಕ್ಷನ್ ಆಫ್ ಕಂಪ್ಯೂಟರ್ ಟೋಟಲ್ 16 ಟಾಪಿಕ್ಗಳನ್ನು ಒಳಗೊಂಡಿದೆ ರೀ. ಕ್ಲಿಯರಾ? 16 ಟಾಪಿಕ್ಗಳನ್ನು ಒಳಗೊಂಡಿದೆ, 16 ಸಬ್ ಟಾಪಿಕ್ಗಳನ್ನು ಒಳಗೊಂಡಿದೆ. ಇದು ಜಸ್ಟ್ 3 ಟಾಪಿಕ್ಗಳು ಮುಗಿದು, ಇಂಟ್ರಡಕ್ಷನ್ ಆಫ್ ಕಂಪ್ಯೂಟರ್, ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಆ್ಯಂಡ್ ಜನರೇಷನ್ಸ್ ಆಫ್ ಕಂಪ್ಯೂಟರ್. 3 ಟಾಪಿಕ್ಗಳು ಇಲ್ಲಿ ಏನಾಗ್ತಾವೆ, ಈ ಆನ್ಲೈನ್ ಸೆಷನಲ್ಲಿ ಕಂಪ್ಲೀಟ್ ಆಗಿರ್ತಾವೆ. ಒಂದು ಇಂಟ್ರಡಕ್ಷನ್ ಆಫ್ ಕಂಪ್ಯೂಟರ್, ಸೆಕೆಂಡ್ ಒನ್ ಹಿಸ್ಟ್ರಿ ಆಫ್ ಕಂಪ್ಯೂಟರ್, ಗಣಕಯಂತ್ರದ ಪರಿಚಯ, ಗಣಕಯಂತ್ರದ ಐತಿಹಾಸಿಕ ಹಿನ್ನೆಲೆ, ಗಣಕಯಂತ್ರದ ತಲೆಮಾರುಗಳು. ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಗಣಕಯಂತ್ರದ ಪರಿಚಯ, ಗಣಕಯಂತ್ರದ ಐತಿಹಾಸಿಕ ಹಿನ್ನೆಲೆ, ಗಣಕಯಂತ್ರದ ತಲೆಮಾರುಗಳು. ನಾನು ಪದೇ ಹೇಳ್ತಾ ಇದ್ದೀನಿ. ಈ 3 ಇಂಟ್ರಡಕ್ಷನ್ ಆಫ್ ಕಂಪ್ಯೂಟರ್ ಮೇಲೆ ಅಷ್ಟೇನು ಇಂಪಾರ್ಟೆಂಟ್ ಆಗಂಗಿಲ್ಲ. ಒಂದು ಟೈಮ್ ಪ್ರಶ್ನೆ ಕೇಳಿದ್ದು ಅದನ್ನು ಹೇಳ್ಬಿಡ್ತೀನಿ. ಗಣಕಯಂತ್ರ ಎಂಬ ಪದವು ಆಂಗ್ಲ ಭಾಷೆಯ ಕಂಪ್ಯೂಟರ್ ಎಂಬ ಪದದಿಂದ ಬಂದಿದ್ದು. ಗಣಕಯಂತ್ರ ಎಂಬ ಪದವು ಆಂಗ್ಲ ಭಾಷೆಯ ಕಂಪ್ಯೂಟರ್ ಎಂಬ ಪದದಿಂದ ಬಂದಿದ್ದು. ಕಂಪ್ಯೂಟರ್ ಎಂಬ ಆಂಗ್ಲ ಪದವು ಇಲ್ಲಿ ಬಂದಿದೆ ಪ್ರಶ್ನೆ. ಕಂಪ್ಯೂಟರ್ ಎಂಬ ಆಂಗ್ಲ ಪದವು ಕಂಪ್ಯೂಟರೇ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ. ನೆನಪಲ್ಲಿ ಇಟ್ಕೊಳ್ಬೇಕು. ಸಪೋಸ್ ಪ್ರಶ್ನೆ ಏನಾದರೂ ರೈಸ್ ಮಾಡ್ತೆ ಅಂದರೆ, ಗಣಕಯಂತ್ರ ಎಂಬ ಕನ್ನಡ ಪದವು ಕಂಪ್ಯೂಟರ್ ಎಂಬ ಆಂಗ್ಲ ಪದದಿಂದ ಬಂದಿದೆ. ಕಂಪ್ಯೂಟರ್ ಎಂಬ ಆಂಗ್ಲ ಪದವು ಕಂಪ್ಯೂಟರೇ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ. ಕಂಪ್ಯೂಟರ್ ಎಂದರೆ ಟು ಕಂಪ್ಯೂಟ್ ಎಂದು, ಟು ಕಂಪ್ಯೂಟ್ ಎಂದರೆ ಗಣನೆ ಅಥವಾ ಲೆಕ್ಕಾಚಾರ ಎಂದು ಅರ್ಥ. ಆಗ್ತದ.
ಟೋಟಲ್ ಏನು ಮೂಲ ರಚನೆ ಏನಾಯಿತು, ನೀವು ನಾನೇನು ಮಾತಾಡಿದ್ದೀನಿ ಏನು ಈ 40 ನಿಮಿಷಗಳ ಕಾಲ, ಈ 40 ನಿಮಿಷಗಳಲ್ಲಿ ನೀವು ಒಂದು ನೋಟ್ಸನ್ನು ರೆಡಿ ಮಾಡಿಕೊಳ್ಳ್ರಿ. ಇನ್ನೂ ಏನೇನು ನಾವು ಇದರಲ್ಲಿ ನೋಡ್ಬೋದು, ಇದರಲ್ಲಿ ಯಾವುದೇ ರೀತಿಯಾದ ಅಂಶಗಳನ್ನು ನೋಡ್ಬೋದು. ಏನು ಎಕ್ಸಾಮಿನ ದೃಷ್ಟಿಯಿಂದ ಪ್ರಸ್ತುತ ಏನು ತುಂಬ ಜನರಿಗೆ ಏನಾಗ್ತಾಯಿದೆ, ಗಣಕಯಂತ್ರ ಅಥವಾ ಬೇಸಿಕ್ ಕಂಪ್ಯೂಟರ್ ಏನಾಗ್ತದೆ ಟಫ್ ಆದಂಥ ಸಂದರ್ಭದಲ್ಲಿ ಆ ಒಂದು ವಿಷಯದ ಬಗ್ಗೆ ಟೋಟಲು ಗಣಕಯಂತ್ರದಲ್ಲಿ 11 ಅಧ್ಯಾಯಗಳು ಬರ್ತಾವೆ. ಐ ಕ್ಯಾನ್ ರಿಪೀಟ್ ಅಗೇನ್ ಆ್ಯಂಡ್ ಅಗೇನ್, 11 ಅಧ್ಯಾಯಗಳು ಬರ್ತಾವೆ. 1ನೇ ಅಧ್ಯಾಯದಲ್ಲಿ 16 ಸಬ್ ಟಾಪಿಕ್ಗಳು ಬರ್ತಾವೆ. ಆ 16 ಸಬ್ ಟಾಪಿಕ್ಗಳಲ್ಲಿ 3 ಸಬ್ ಟಾಪಿಕ್ಗಳ ಬಗ್ಗೆ ನಾನು ಏನು ಮಾಡಿದ್ದೀನಿ ನಿಮಗೆ ಇವತ್ತು ತಿಳಿಸ್ಕೊಟ್ಟಿದ್ದೀನಿ. ಒಂದು ಇಂಟ್ರಡಕ್ಷನ್ ಆಫ್ ಕಂಪ್ಯೂಟರ್, ಎರಡನೇದು ಹಿಸ್ಟ್ರಿ ಆಫ್ ಕಂಪ್ಯೂಟರ್, ಮೂರನೇದು ಜನರೇಷನ್ಸ್ ಆಫ್ ಕಂಪ್ಯೂಟರ್. ಜನರೇಷನ್ಸ್ ಆಫ್ ಕಂಪ್ಯೂಟರಲ್ಲಿ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಗಣಕಯಂತ್ರಗಳ ಅವಧಿ ಕೇಳ್ತಕ್ಕಂಥ ಪ್ರೊಬಬಿಲಿಟಿ ಕಡಿಮೆ. ಆದರೆ 1ನೇ ಗಣಕಯಂತ್ರಗಳ ಅವಧಿಯಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು, 2ನೇ ಗಣಕಯಂತ್ರಗಳ ಅವಧಿಯಲ್ಲಿ ಏನು ಟ್ರಾನ್ಸಿಸ್ಟರ್ಗಳನ್ನು, 3ನೇ ಗಣಕಯಂತ್ರಗಳ ಅವಧಿಯಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳನ್ನು, 4 ಮತ್ತು 5ನೇ ಗಣಕಯಂತ್ರಗಳ ಅವಧಿಯಲ್ಲಿ ಮೈಕ್ರೋ ಪ್ರೊಸೆಸರ್ಗಳನ್ನು ಬಳಸಿರ್ತಾರೆ. ಆದರೆ ಪ್ರಶ್ನೆ ಕೇಳಿರ್ತಾರೆ, ಮಧ್ಯಮ ಅವಧಿಯ ಮೈಕ್ರೋ ಪ್ರೊಸೆಸರ್ಗಳನ್ನು ಗಣಕಯಂತ್ರದ 4ನೇ ತಲೆಮಾರಿನಲ್ಲಿ ಮಧ್ಯಮ ಅವಧಿಯ ಮೈಕ್ರೋ ಪ್ರೊಸೆಸರ್ಗಳೊಂದಿಗೆ ದೀರ್ಘಾವಧಿಯ ಮೈಕ್ರೋ ಪ್ರೊಸೆಸರ್ಗಳನ್ನು ಗಣಕಯಂತ್ರದ 5ನೇ ತಲೆಮಾರಿನಲ್ಲಿ ಬಳಸಿರ್ತಾರೆ. ಅಲ್ಲಿ ಪ್ರಶ್ನೆ ಏನಾದರೂ ಬರಲಿಲ್ಲಪ್ಪ ಅಂದರೆ ಗಣಕಯಂತ್ರದ ಯಾವ ತಲೆಮಾರಿನಲ್ಲಿ ಯಾವ ಭಾಷೆಯನ್ನು ಬಳಸಿದರು, ಅದು ನಾನು ಐ ಕ್ಯಾನ್ ರಿಪೀಟ್ ಅಗೇನ್ ಆ್ಯಂಡ್ ಅಗೇನ್ ಬಿಕಾಸ್ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಟು ಯುವರ್ ಎಕ್ಸಾಮಿನೇಷನ್. ಈಸ್ ಇಟ್ ರೈಟ್? ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅದು ತುಂಬ ಇಂಪಾರ್ಟೆಂಟ್ ಇತ್ತಂದ್ರೆ ಆ ಪದ ನಾನು ಏನು ಮಾಡಿರ್ತೀನಿ, ಪದೇ ಏನು ಮಾಡಿರ್ತೀನಿ, ರೀಕಾಲ್ ಮಾಡಿರ್ತೀನಿ. 1ನೇ ಗಣಕಯಂತ್ರದ ಅವಧಿಯಲ್ಲಿ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗಳನ್ನು ಬಳಸಿರ್ತಾರೆ. 2ನೇ ಗಣಕಯಂತ್ರದ ಅವಧಿಯಲ್ಲಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ಗಳನ್ನು ಬಳಸಿರ್ತಾರೆ. 3, 4 ಮತ್ತು 5ನೇ ಗಣಕಯಂತ್ರಗಳ ಅವಧಿಯಲ್ಲಿ ಏನು ಉನ್ನತ ಮಟ್ಟದ ಹೈ ಲೆವೆಲ್ ಲ್ಯಾಂಗ್ವೇಜ್ಗಳನ್ನು ಬಳಸಿರ್ತಾರೆ. ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ 0 ಮತ್ತು 1 ಎಂದರ್ಥ. 0 ಮತ್ತು 1 ನಾವೇನಂತ ಕರಿತೀವಿ, ಬೈನರಿ ಭಾಷೆಗಳು, ಏನು ಬೈನರಿ ಡಿಜಿಟ್ಸ್, ದ್ವಿಮಾನ ಸಂಖ್ಯೆಗಳು ಅಂತಂದೇಳಿ 3 ಟೈಪ್ ಪ್ರಶ್ನೆ ಕೇಳಿದ್ರೂ ಒಂದೇ ಆನ್ಸರ್ ಆಗಬೇಕು. ಈ ಕೆಳಗಿನವುಗಳಲ್ಲಿ ಯಾವುದು ಬೈನರಿ ಸಂಖ್ಯೆಗೆ ಉದಾಹರಣೆ ಆಗಿದೆ ಅಂತಂದೇಳಿ ಪ್ರಶ್ನೆ ಕೇಳ್ತಾನೆ. ಈ ಕೆಳಗಿನವುಗಳಲ್ಲಿ ಯಾವುದು ದ್ವಿಮಾನ ಸಂಖ್ಯೆಗೆ ಉದಾಹರಣೆ ಆಗಿದೆ ಅಂತಂದೇಳಿ ಕೇಳ್ತಾನೆ. ಈ ಕೆಳಗಿನವುಗಳಲ್ಲಿ ಯಾವುದು ಯುಗ್ಮ ಸಂಖ್ಯೆಗಳು ಈ ಪದನ ಒಂದು ಟೈಮ್ ಕೇಳಿದಾನ. ಈ ಕೆಳಗಿನವುಗಳಲ್ಲಿ ಯಾವುದು ಯುಗ್ಮ ಸಂಖ್ಯೆಗೆ ಉದಾಹರಣೆ ಆಗಿದೆ ಅಂತ ಕೇಳಿದಾನ. 3 ಪ್ರಶ್ನೆಗೆ ಒಂದೇ ಉತ್ತರ 0 ಮತ್ತು 1 ಎಂದರ್ಥ. ಆದರೆ 0 ಅಥವಾ 1 ಅಂದರೆ ಅಲ್ಲಿ ಡಿಫ್ರೆಂಟ್ ಆಗ್ತದೆ. 0, 1 ಅಥವಾ 1 ಅಂತ ಬಂದಿತ್ತಂದ್ರೆ ಆ ಎರಡೂ ಸಂಖ್ಯೆಗಳು ಬೇರೆ ಬೇರೆ, 0ನೂ ಬೇರೆ 1ನೂ ಬೇರೆ, ಅವುಗಳನ್ನು ಒಂದು ಬಿಟ್ ಅಂತಂದೇಳಿ ಕರಿತೀವಿ ನಾವು. ಇಸ್ ಇಟ್ ರೈಟ್? ಒಂದು ಬಿಟ್ ಅಂತಂದೇಳಿ ಕರಿತೀವಿ, ಬೈನರಿ ಡಿಜಿಟ್ ಅಂತಂದೇಳಿ ಕರಿತಾ ಇದ್ವಿ. ಮುಂದೆ ಏನು KB, MB, GB ಕಾನ್ಸೆಪ್ಟ್ ಬಂದದ್ನಾಗ ಹೇಳ್ತೀನಿ. ಇಷ್ಟು 3: ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್, ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಆ್ಯಂಡ್ ಏನು ಜನರೇಷನ್ಸ್ ಆಫ್ ಕಂಪ್ಯೂಟರ್. ಇಲ್ಲಿ 3.1 ಸಬ್ ಟಾಪಿಕ್ ಬರ್ತದೆ. ಎಸ್ಪೆಷಲಿ ಏನು ಯಾವ ತಲೆಮಾರಿನ ಅವಧಿಯಲ್ಲಿ ಯಾವ ಗಣಕಯಂತ್ರಗಳು ಅಭಿವೃದ್ಧಿ ಆದ ಅಂತೇಳಿ 3 to 4 ಟೈಮ್ ಪ್ರಶ್ನೆ ಕೇಳಿದಾನೆ. ಟೋಟಲ್ 4 ಗಣಕಯಂತ್ರಗಳು ಬರ್ತಾವೆ. ಒಂದು ENIAC, ಒಂದು UNIAC, EDVAC, EDSAC, ಎಲೆಕ್ಟ್ರಾನಿಕ್ ಡಿಸ್ಕ್ರೇಟ್ ವೇರಿಯಬಲ್ ಆಟೋಮೆಟಿಕ್ ಕಂಪ್ಯೂಟರ್, ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ ಕಂಪ್ಯೂಟರ್, ಡಿಸ್ಕ್ರೇಟ್ ಸ್ಟೋರೇಜ್ ಆಟೋಮೆಟಿಕ್ ಕಂಪ್ಯೂಟರ್, ಎಲೆಕ್ಟ್ರಾನಿಕ್ ನ್ಯೂಮರಿಕ್ ಇಂಟಿಗ್ರೇಟೆಡ್ ಆ್ಯಂಡ್ ಕ್ಯಾಲ್ಕುಲೇಟರ್. ಈ ಟೈಪಾಗಿ ಟೋಟಲ್ 4 ಗಣಕಯಂತ್ರಗಳು ಬರ್ತಾವೆ. ಏನು ಜನ್ರೇಷನಲ್ಲಿ ಅಭಿವೃದ್ಧಿ ಆದ ಗಣಕಯಂತ್ರಗಳೇನು, ಅದಾದ ನಂತರದಲ್ಲಿ ಕಾನ್ಸೆಪ್ಟ್ಗಳನ್ನು ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಮುಂದಿನ ಆನ್ಲೈನ್ ತರಗತಿಯಲ್ಲಿ ಏನು ಮಾಡೋಣ, ಡಿಸ್ಕಸ್ ಮಾಡೋಣ. ದಯವಿಟ್ಟು ನಿಮಗೆ ಇನ್ನೊಂದು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಇದನ್ನು ಲೈವ್ ಸೆಷನ್ ಮಾತಾಡಲಿಕ್ಕೆ ಆಗ್ತಾಯಿಲ್ಲ ನನಗೆ. ನಾನು ಲೈವ್ ಸೆಷನ್ ಬರಬೇಕಂದ್ರೆ ಮಸ್ಟ್ ಆ್ಯಂಡ್ ಶುಡ್ ಏನಾಗಿರಬೇಕು, 100 ಸಬ್ಸ್ಕ್ರೈಬರ್ ಆಗಿರಬೇಕು. ಸೊ ಅದ್ರಿಗೆ ನಿಮ್ಮಲ್ಲಿ ರಿಕ್ವೆಸ್ಟ್ ಕೇಳ್ಕೊಳ್ತಾ ಇದ್ದೀನಿ, ಬೇಗ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿರಿ. ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿಯ ಜ್ಞಾನ ಅದು ಬೆಳೀತಾ ಹೋಗ್ತದೆ, ಅಷ್ಟು ಅವ್ರಿಗೆ ಏನಾಗ್ತದೆ, ಹುಮ್ಮಸ್ಸು ಬರ್ತದೆ. ನಾನು ಇನ್ನೊಂದು ಪದೇ ಹೇಳ್ತಾ ಇರ್ತೀನಿ, ನಮಗೆ ಸಿಗತಕ್ಕಂಥ ಜ್ಞಾನ ಯಾವ ಪ್ರದೇಶದಿಂದ ಯಾವ ಸ್ಥಳದಿಂದ ಸಿಗ್ತಾ ಇದೆ ಅನ್ನೋದಕ್ಕಿಂತ ಯಾವ ವ್ಯಕ್ತಿಯಿಂದ ಸಿಗ್ತಾ ಇದೆ ಅನ್ನೋದು ಏನಾಗ್ತದೆ, ಇಂಪಾರ್ಟೆಂಟ್ ಆಗ್ತದೆ. ಅಂಥ ಒಂದು ಜ್ಞಾನವನ್ನು ನೀವೇನು ಮಾಡಿಕೊಳ್ರಿ, ಬಳಸ್ಕೊಳ್ರಿ. ಸರ್ ಹೇಳ್ತಾ ಇರ್ತಾರೆ ಪದೇ ಏನು ದೋಣಿಯನ್ನು ಬದಲಿಸುವ ಅವಶ್ಯಕತೆ ಇಲ್ಲ, ನೀನು ಸಾಗುವ ದಿಕ್ಕನ್ನು ಬದಲಿಸಿದರೆ ಸಾಕು, ನೀ ಸೇರುವ ದಡ ಎದುರಾದಿತ್ತು. ಅದರೊಂದಿಗೆ ನಾನು ಇನ್ನೊಂದು ಹೇಳ್ತಾ ಇದ್ದೀನಿ,
ಅವರು ನಮಗಾಗಿ ಏನು ಕೊಟ್ಟಿದ್ದಾರೆ ಎನ್ನುವುದಕ್ಕಿಂತ ಅವರಿಗಾಗಿ ನಾವು ಏನು ಕೊಟ್ಟಿದ್ದೇವೆ ಎಂಬುದು ತುಂಬ ಪ್ರಮುಖವಾಗ್ತದೆ. ಪ್ರಸ್ತುತ ಜನಮಾನದಲ್ಲಿ ಸ್ಪರ್ಧಾತ್ಮಕತೆ ಎಂಬುದು ಏನಾಗ್ತದೆ, ಉನ್ನತ ಮೇಲ್ಮಟ್ಟಕ್ಕೆ ಹೋಗಿ ಕುಂತಿದೆ. ನಾವು ಬದುಕ್ತಕ್ಕಂಥ ಸೊಸೈಟಿಯಲ್ಲಿ, ಸಮಾಜದಲ್ಲಿ ಏನಾಗ್ತಾ ಇದೆ, ಸ್ಪರ್ಧಾತ್ಮಕತೆ ಅನ್ನೋದು ಏನಾಗ್ತಾಯಿದೆ, ಯಾರು ಗೌರ್ಮೆಂಟ್ ಜಾಬ್ ತೊಗೊಂಡಿದ್ದಾರೆ ಅವರಿಗೆ ರಾಜ ಮರ್ಯಾದೆ ಸಿಗ್ತಕ್ಕಂಥ ಪ್ರಸ್ತುತ ದಿನಮಾನದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ನಾವು ಎಷ್ಟು ದುಡಿತಾ ಇದ್ದೀವಿ, ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಅದನ್ನು ಯಾವ ಮಾರ್ಗದಲ್ಲಿ ಸಂಪಾದನೆ ಮಾಡ್ತಾ ಇದ್ವಿ, ಯಾವ ಒಂದು ವೇಯಲ್ಲಿ ನಾವು ಸಂಪಾದನೆ ಮಾಡ್ತಾ ಇದ್ವಿ, ನಾವು ಮಾಡ್ತಕ್ಕಂಥ ಕಾರ್ಯದ ಪ್ಲೇಸ್ ಯಾವ ರೀತಿಯಾಗಿ ಅನ್ನೋದು ಏನಾಗ್ತದೆ, ಇಂಪಾರ್ಟೆಂಟ್ ಆಗ್ತದೆ. ಒಂದು ದಿನ ತುಂಬ ಏನು ಓದುಗರು ಅಥವಾ ನೋಡುಗರು ಕೇಳ್ತಾ ಇದ್ರು, ಸರ್ ಒಂದು ದಿನದಲ್ಲಿ ವಿವರಾಗಿ ಏನು ಕಾಂಪಿಟೇಟಿವ್ ಅಂದರೆ ಏನು, ಒಂದು ಮೋಟಿವೇಶನ್ ಕ್ಲಾಸ್ ಮಾಡ್ರಿ ಅಂತಂದೇಳಿ ತುಂಬ ಜನ ಕೇಳ್ತಾ ಇದ್ದಾರೆ. ಅದನ್ನು ಇನ್ನೇನು ಒಂದು ಸ್ವಲ್ಪ ದಿನದಲ್ಲಿ ಏನು ಮಾಡ್ತೀನಿ, ಒಂದು ಸೆಷನ್ನಲ್ಲಿ ಮೋಟಿವೇಶನ್ ಕ್ಲಾಸನ್ನು ಹಾಕ್ತೀನಿ. ಸೊ ಮೋಟಿವೇಶನ್ ಅದು ತುಂಬ ಇಂಪಾರ್ಟೆಂಟ್. ಎಷ್ಟೋ ಕಾಂಪಿಟೇಟರ್ಸ್ ಅಂದ್ಕೊಳ್ತಾರೆ, ನಮಗೆಲ್ಲ ಗೊತ್ತಿದೆ ಬಿಡಪ್ಪ, ಯಾಕಿದು ಮೋಟಿವೇಶನ್ ಕ್ಲಾಸ್ ಅಂತಂದೇಳಿ ಹೇಳ್ತಾ ಇದ್ದಾರೆ. ಯಾರೋ ಒಬ್ಬ ದೊಡ್ಡ ವಿಜ್ಞಾನಿನ ಕೇಳಿದ ಸಂದರ್ಭದಲ್ಲಿ ಅವರೊಂದು ಚಾರ್ಟ್ ಮಾಡಕೊಂಡಿದ್ರಂತೆ, ನಾನು ಏನು ಮಾಡಬೇಕು, ದಿನ ಏನು ಮಾಡಬೇಕಂತಂದೇಳಿ. ಸೊ ಮೋಟಿವೇಶನ್ ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಯುವರ್ ಅಚೀವ್ಮೆಂಟ್ ಲೈಫ್. ಐ ಕ್ಯಾನ್ ರಿಪೀಟ್ ಅಗೇನ್, ಮೋಟಿವೇಶನ್ ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಯುವರ್ ಅಚೀವ್ಮೆಂಟ್ ಲೈಫ್. ನಿಮ್ಮ ಸಾಧನೆಯ ಜೀವನಕ್ಕೆ ಮೋಟಿವೇಶನ್ಸ್ ಏನಾಗ್ತದೆ, ತುಂಬ ಇಂಪಾರ್ಟೆಂಟ್ ಆಗ್ತದೆ. ಒಂದಿನ ಪ್ರತ್ಯೇಕವಾಗಿ ಅದು ಕ್ಲಾಸನ್ನು ಮಾಡಿಕೊಡ್ತೀನಿ. ಅದೇ ರೀತಿಯಾಗಿ ಎಷ್ಟೋ ಸ್ಪರ್ಧಾರ್ಥಿಗಳಲ್ಲಿ ಯಾರು ಈಗ ಪ್ರಸ್ತುತ ಕಾಂಪಿಟೇಟಿವ್ ಫೀಲ್ಡ್ ಇದ್ರೆ ಅವ್ರ ಬಗ್ಗೆ ಹೇಳ್ತಾ ಇಲ್ಲ ನಾನು. ಏನು ಒಂದು 5, 6, 7, 8 ವರ್ಷದಿಂದ ಏನು ಮಾಡಿದ್ದಾರೆ, ಏನು ಎಜುಕೇಷನನ್ನು ಮುಗಿಸ್ಕೊಂಡು ಅಲ್ಲೇ ನಿಂತ್ಕೊಂಡು ಫ್ಯಾಮ್ಲಿ ಒಂದು ಗೀಳಲ್ಲಿ ಏನು ಮಾಡಿದ್ದಾರೆ, ಸೇರ್ಕೊಂಡು ಬಿಟ್ಟಿರ್ತಾರೆ. ಯಾರು ಮಹಿಳೆಯರಾಗಿರ್ಬೋದು, ತಾಯಂದಿರಾಗಿರ್ಬೋದು, ಅವರಿಗೆ ಸಪ್ರೇಟಾಗಿ ಏನು ಮಾಡಬೇಕು, ಈ ಸ್ಪರ್ಧಾತ್ಮಕ ಪರೀಕ್ಷೆ ಎಂಬುದು ಏನು ಅನ್ಕೊಂಡ್ಬಿಟ್ಟಿರ್ತಾರೆ ಅವರು, ನಾವು ಎಷ್ಟು ಬಿಡು 6 ವರ್ಷ ಬಿಟ್ಟಿವಪ್ಪ, 7 ವರ್ಷ ಬಿಟ್ಟಿದ್ವಿ, ನಮ್ಗೆ ಅದನ್ನ ಓದೋಕ್ಕಾಗ್ತಾಯಿಲ್ಲ, ಮಾಡೋಕ್ಕಾಗ್ತಾಯಿಲ್ಲ ಅಂತೇಳಿ ಅಲ್ಲಿಗೆ ಮೈಂಡ್ ಸೆಟ್ ಕುಂತ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಆ ರೀತಿ ಯಾವತ್ತೂ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಒಂದು ವಿಷಯವನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. 2022 GPA ಸ್ಟಾರ್ ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟಲ್ಲಿ ಒಂದು ಅಂದಾಜಿನ ಪ್ರಕಾರ 80% ಮಹಿಳೆಯರು ಏನು ಮಾಡಿದ್ದಾರೆ, 100ಕ್ಕೆ 100 ಇರ್ತಕ್ಕಂಥ ಮಹಿಳೆಯರಲ್ಲಿ 80% ಆಫ್ ವುಮೆನ್ಸ್ ಏನಾಗಿದ್ದಾರೆ, ಆಲ್ ಆರ್ ವರ್ಕಿಂಗ್ ವುಮೆನ್ಸ್ ಅಂತಂದೇಳಿ ಹೇಳ್ತಾ ಇದ್ದೀನಿ. ಕೆಲಸ ಮಾಡತಕ್ಕಂಥ ಮಹಿಳೆಯರೇನೆ. ಇಟ್ ಮೀನ್ಸ್ ಮನೆಯಲ್ಲಿ ಆಗಿರ್ಬೋದು, ಒಂದು ಖಾಸಗಿ ಶಾಲೆಗಳಲ್ಲಿ ಆಗಿರ್ಬೋದು, ಒಂದು ತಮ್ಮ ಕೌಟುಂಬಿಕ ಒತ್ತಡದ ನಡುವೆಯೂ ಸಹ ಏನಾಗಿದ್ದಾರೆ, ಪ್ರೈಮರಿ ಸ್ಕೂಲು ಏನು ಏರಿಯಾ ಪ್ರಾಥಮಿಕ ಶಾಲೆ ಟೀಚರ್ಸ್ ಆಗಿದ್ದಾರೆ. ಅಂದರೆ ಅವರ ಒಂದು ಸ್ಥೈರ್ಯ ಮತ್ತು ಅವರ ಮನೋಭಾವ ಏನಾಗ್ತದೆ, ಮೆಚ್ಚಬೇಕಾಗ್ತದೆ. ಇನ್ನೊಂದು ಈ ಟೋಟಲ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಬಗ್ಗೆ ಇನ್ನೊಮ್ಮೆ ಏನು ಮಾತಾಡ್ತೀನಿ, ಒಂದು ನೆಕ್ಸ್ಟ್ ಕ್ಲಾಸಲ್ಲಿ ಮಾತಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.